ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು ಧರ್ಮಸ್ಥಳದ ಸುತ್ತಮುತ್ತಲೂ ನೂರಾರು ಶವಗಳನ್ನ ನಾನಾ ಕಾರಣಗಳಿಗೋಸ್ಕರ ಹೂತಿಟ್ಟಿದ್ದಾರೆ ಅನ್ನೋದು. ಅದೇ ನಿಟ್ಟಿನಲ್ಲಿ SIT ತನಿಖೆ ಕೂಡ ನಡೆಸ್ತಾ ಇದೆ. 13 ಪಾಯಿಂಟ್ಗಳನ್ನ ಮಾಡಿಕೊಂಡು 12 ಪಾಯಿಂಟ್ಗಳಲ್ಲಿ ಉತ್ಖನನವನ್ನ ಕೂಡ ಮಾಡಿ ಮುಗಿಸಿದ್ದಾಗಿದೆ. ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇದು 13 ಪಾಯಿಂಟ್ಗೆ ನಿಲ್ಲುತ್ತಾ ಅಥವಾ ಇನ್ನೂ ಅನೇಕ ಪಾಯಿಂಟ್ಗಳು ವಿಸ್ತರಣೆಗೊಳ್ಳುತ್ತಾ ಅನ್ನೋ ಕುತೂಹಲ. ಮತ್ತೊಂದು ಕಡೆ ನಾವು ಸಾಕ್ಷಿಗಳನ್ನ ಇಟ್ಟುಕೊಂಡು ದಾಖಲೆಗಳನ್ನ ಇಟ್ಟುಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಆ ಸಾಕ್ಷಿಗಳನ್ನ ನಾವು ಆಲ್ರೆಡಿ SITಗೆ ಕೊಟ್ಟಿದ್ದೀವಿ ಅಂತ ಹೇಳಿಕೊಂಡು ಒಂದು ತಂಡ ಹೋರಾಟವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳಿ ಈ ಒಂದು ಧರ್ಮ ಕ್ಷೇತ್ರದಲ್ಲಿ ಅಧರ್ಮದ ವಿಚಾರಗಳು, ಅಧರ್ಮದ ವ್ಯಕ್ತಿಗಳು ಬಂದು ಇಲ್ಲಿ ಧರ್ಮಸ್ಥಳದ ಒಂದು ಪದ್ಧತಿ, ಇಲ್ಲಿನ ಪ್ರತಿಯೊಂದು ಆಚಾರ ವಿಚಾರಗಳನ್ನ ಎಲ್ಲೋ ಒಂದು ಕಡೆ ವಿರೋಧವಾಗಿ ಅದನ್ನ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಧರ್ಮ ಕ್ಷೇತ್ರದಲ್ಲಿ ಅಧರ್ಮವನ್ನ ನೆಡುವಂತ ಶಕ್ತಿಗಳು ಇವತ್ತು ಹುಟ್ಟಿಕೊಂಡಿದೆ ಅಂತೇಳಿ ಮತ್ತೊಂದು ಕಡೆ ಅವರದೇ ಆದಂತ ಆಯಾಮದಲ್ಲಿ ನೇರ ನುಡಿಗಳಲ್ಲಿ ವಾದವನ್ನ ಮಾಡ್ತಿದ್ದಾರೆ. ಈ ವಾದ ಮತ್ತೊಂದು ಕಡೆ ಪ್ರತಿವಾದ, ಇವೆರಡರ ನಡುವೆ ಮಂಜುನಾಥನ ದರ್ಶನಕ್ಕೆ ಭಕ್ತಾದಿಗಳು ಬರ್ತಿದ್ದಾರೆ. ಮಂಜುನಾಥನನ್ನೇ ನೆಚ್ಚಿಕೊಂಡು ಇಲ್ಲಿರುವಂತ ಸ್ಥಳೀಯರ ಪಾಡೇನು, ಸ್ಥಳೀಯರು ಏನು ಮಾಡ್ತಾರೆ, ಸ್ಥಳೀಯರ ಪರಿಸ್ಥಿತಿ ಇವತ್ತಿನ ಮಟ್ಟಕ್ಕೆ ಹೇಗಿದೆ, ಈ ಎಲ್ಲ ಚರ್ಚೆಗಳನ್ನ ಮಾಡೋದಕ್ಕೆ ಅಂತೇಳಿ ನಾನು ಎರಡೂ ಕಡೆಯವರನ್ನ ಇನ್ವೈಟ್ ಮಾಡಿದೆ ಇವತ್ತಿನ ಈ ಒಂದು ವಿಶೇಷ ಡಿಬೇಟ್ ಕಾರ್ಯಕ್ರಮಕ್ಕೆ. ನೀವು ಬನ್ನಿ, ನಿಮ್ಮ ಮಾತುಗಳನ್ನ ನೀವೇಳಿ, ನಿಮ್ಮ ಮಾತುಗಳನ್ನ ನೀವೇಳಿ ಅಂತೇಳಿ ಇನ್ವೈಟ್ ಮಾಡಿದಾಗ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡ್ರು. ಆದ್ರೆ ಇವತ್ತು ದೂರುದಾರನ ಜೊತೆಯಲ್ಲಿರೋರು ಯಾರು ಕೂಡ ಇಲ್ಲಿಗೆ ಬರೋದಕ್ಕೆ ಮುಂದಾಗ್ಲಿಲ್ಲ. ನಾನು ಮೆಸೇಜ್ ಅನ್ನ ಕೂಡ ಮಾಡಿದ್ದೆ, ನಾವು ಡಿಬೇಟ್ ಅನ್ನ ಮಾಡ್ತಾ ಇದೀವಿ, ನಿಮ್ಮವರು ಯಾರಾದ್ರೂ ನಿಮ್ಮ ಪ್ರತಿಕ್ರಿಯೆಯನ್ನ ಕೊಡೋದಿದ್ರೆ ಕಳಿಸಿಕೊಡಬಹುದು ಅಂತೇಳಿ. ಆದ್ರೆ ಯಾವುದೇ ಪ್ರತ್ಯುತ್ತರ ನಮಗೆ ಸಿಕ್ಕಿಲ್ಲ. ಹಾಗಾಗಿ ನಾವಿವತ್ತು ಈ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಚರ್ಚೆ ಅನ್ನೋದಕ್ಕಿಂತ ಈ ಧರ್ಮಸ್ಥಳವನ್ನೇ ನೆಚ್ಚಿಕೊಂಡು ಬದುಕ್ತಾ ಇರುವಂತ ಇಲ್ಲಿನ ಸ್ಥಳೀಯ ನಿವಾಸಿಗಳನ್ನ ಮಾತಾಡಿಸುವಂತ ಕೆಲಸಕ್ಕೆ ನಾನೀಗ ಮುಂದಾಗ್ತಾ ಇದ್ದೀನಿ. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ನನ್ಗೊಂದು ಬೇಸರ ಆಯ್ತು. ನಾನು ಇಲ್ಲಿ ಬಂದಾಗ ನಾನೊಂದು 4 ದಿನದಿಂದ ಇಲ್ಲಿ ಉಳ್ಕೊಂಡಿದ್ದೀನಿ. ಆ ಒಂದು ಪ್ರೈವೇಟ್ ಲಾಡ್ಜ್, ಅದು ಹೋಟೆಲ್. ಆ ಹೋಟೆಲ್ನ ಮಾಲೀಕರು ಕಣ್ಣೀರಾಗ್ತಾ ಇದ್ರು. ಸರ್, ನಮಗೆ ಜನವರಿಯಿಂದ ಇಲ್ಲಿವರೆಗೂ ನಮಗೆ ಬಹುತೇಕ ನಾವು ಹಾಕಿರುವಂತ ಬಂಡವಾಳ ನಾವು ಅದನ್ನ ಎತ್ತುತ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಈ ಒಂದು ಬೆಳವಣಿಗೆಯಿಂದಾಗಿ ನಾವು ಬಡವರಾಗ್ತಾ ಇದೀವಿ ಅಂತೇಳಿ ಧರ್ಮಸ್ಥಳದಲ್ಲಿ ಇಲ್ಲಿನ ಸ್ಥಳೀಯರು ಇಲ್ಲಿನ ಪ್ರವಾಸಿ ತಾಣವನ್ನು ನೆಚ್ಚಿಕೊಂಡು ಬದುಕ್ತಿದ್ದಾರೆ. ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಬಡವರಾಗ್ತಿದ್ದಾರಾ ಈ ಒಂದು ಬೆಳವಣಿಗೆಯಿಂದ? ನೇರ ಪ್ರಶ್ನೆ. ಅಲ್ಲ, ಈ ಸ್ಥಳೀಯರು ಬಡವರಾಗ್ತಾ ಇಲ್ಲ, ಆದ್ರೆ ಸ್ಥಳೀಯರಿಗೆ ಬಹಳ ಮನಸ್ಸು ಬಡವಾಗ್ತಾ ಇದೆ. ಕಾರಣ, ಈ ಒಂದು ನಿರ್ದಿಷ್ಟವಾಗಿ ಒಂದು ಸ್ಥಾಪಿತ ಹಿತಾಸಕ್ತಿಗಳು ಸೇರಿಕೊಂಡು ಒಂದು ದೊಡ್ಡ ಧಾರ್ಮಿಕ ಕ್ಷೇತ್ರವನ್ನ, ಯಾಕಂದ್ರೆ ಒಂದು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ಇದರ ಸುತ್ತಮುತ್ತ ಸಾವಿರಾರು ದೇವಸ್ಥಾನಗಳಿವೆ. ಒಂದು ಧಾರ್ಮಿಕತೆಯ ಮೇಲೆ ದಾಳಿ ಮಾಡಿದಾಗ ಸಹಜವಾಗಿ ನಮ್ಗೆ ಊರಿನವರಿಗೆ ಅದೊಂದು ತಡ್ಕೊಳಕ್ಕೆ ಆಗದೆ ಇರುವಂತ ಒಂದು ವಿಚಾರ. ಯಾಕಂತ ಹೇಳಿದ್ರೆ ನಮ್ಮ ಭಾವನೆಗೆ ಪ್ರತಿ ದಿವಸ ನೋಡಿದ್ರೆ, ನೀವು ಮೊಬೈಲ್ ತೆಗೆದ್ರೆ, ಟಿವಿ ತೆಗೆದ್ರೆ, ದೇವಸ್ಥಾನಕ್ಕೆ ಈ ತರದೊಂದು ಅಪಚಾರಗಳನ್ನು ಮಾಡ್ತಾ ಇದ್ದಾರೆ ಅಂದಾಗ ನಮ್ಮ ಮನಸ್ಸು ಕುದಿಯುತ್ತೆ, ನಮ್ಮ ಮನಸ್ಸು ಬಡವಾಗುತ್ತೆ. ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಿದಂಗೆ ಅಪಪ್ರಚಾರ ತಟ್ಟುಬಿಡುತ್ತ ದೇವಸ್ಥಾನಕ್ಕೆ? ಖಂಡಿತ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಇವರು ಗಾಸಿ ಮಾಡಬಹುದು, ಮಾಡ್ಲಿ ಬಿಡಿ. ಅಲ್ಲ, ಮಾಡೋರು ಮಾಡ್ಲಿ ಅಂತ ಹೇಳಿ ನಾವು ಸುಮ್ನೆ ಇರ್ಲಿಕ್ಕೆ ಆಗ್ತದಾ? ಯಾಕಂತ ಹೇಳಿದ್ರೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸ್ಥಳೀಯರು. ಖಂಡಿತವಾಗಿ ಇದನ್ನು ಪ್ರತಿರೋಧ ನಾವು ಮಾಡ್ತೀವಿ, ಮಾಡ್ತಾನೂ ಇದ್ದೇವೆ. ನೋಡಿ, ಮಾಡ್ತೀವಿ, ಇನ್ನು ಮಾಡಕ್ ಶುರು ಮಾಡಿದ್ದೇವೆ. ಮಾಡಿದ್ದಕ್ಕೆ ನೀವು ಹೇಳಿದಾಗ ಇಲ್ಲಿ ಸೇರಿದ್ದೇವೆ. ಯಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೂತ್ಕೊಂಡು ಮತ್ತೊಂದು ಮಾತಾಡ್ತಾರಲ್ಲ, ಅವ್ರು ಬಂದ್ರ ಇಲ್ಲಿ ನೀವು ಕರೆದಾಗ? ಬರ್ಲಿಲ್ಲ. ಯಾಕಂದ್ರೆ ಅವರಿಗೆ ಆಸ್ತಿ ಯೂಟ್ಯೂಬೇ ಆಸ್ತಿ, ಸುಳ್ಳೆ ಅವರ ಮನೆ ಬಂಡವಾಳ. ಹಾಗಾಗಿ ಅವ್ರು ಬರ್ಲಿಲ್ಲ. ನಾವು ಪ್ರಾಮಾಣಿಕವಾಗಿ ಪ್ರತಿಯೊಂದನ್ನು ನೇರ ನುಡಿಯಿಂದ ಸತ್ಯವನ್ನು ಹೇಳ್ತೇವಲ್ಲ. ನಾವು 25 ವರ್ಷ, ಇನ್ನು 25 ವರ್ಷ ಕಳೆದ್ರು ಇದನ್ನೇ ಹೇಳೋದು ನಾವು. ಸತ್ಯ ಬಿಟ್ಟು ಬೇರೆ ಹೇಳಲಿಕ್ಕೆ ಆಗುದಿಲ್ಲ. ಸುಳ್ಳಿಗೆ ಸಾವಿರಾರು ಮುಖ ಇರ್ತದೆ, ಅವ ಬರುವುದೇ ಇಲ್ಲ. ಯಾಕಂದ್ರೆ ನೇರ ಚರ್ಚೆಯಲ್ಲಿ ಭಾಗವಹಿಸುವ ಯೋಗ್ಯತೆಯನ್ನು ಅವನು ಪಡೆದಿಲ್ಲ. ಯಾಕೆ ಬರ್ಲಿಲ್ಲ ಅಂತಂದ್ರೆ, ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ನಾನೇ ಕಣ್ಣ ನೋಡಿದೆ ಒಂದು ವಿಡಿಯೋ. ಯಾರೋ ಒಬ್ರು ಕುಂದಾಪುರದಿಂದ ಇಬ್ರು ವ್ಯಕ್ತಿಗಳು ಬರ್ತಾರೆ, ಅವ್ರು ಏನೋ ಫೋಟೋವನ್ನ ಇಟ್ಕೊಂತಾರೆ, ಅಲ್ಲಿ ಒಂದು ರೀಲ್ಸ್ ಅನ್ನ ಮಾಡೋದಕ್ಕೆ ಹೋಗ್ತಾರೆ, ಸ್ಥಳೀಯರು ಕೂಡ ಸೇರ್ಕೊಳ್ತಾರೆ, ಅವನ್ನ ಪೊಲೀಸ್ ಕರ್ಕೊಂಡು ಹೋಗಿ ಕೆಲಸವನ್ನ ಮಾಡ್ತಾರೆ. ಆದ್ರೆ ಹೊಡೆದಿತ್ತಪ್ಪಲ್ಲ.
ನೋಡಿ, ನೀವು ಮೊದಲನೇ ಮಾತಲ್ಲಿ ಕುಂದಾಪುರ ಅಂತ ಹೇಳಿದ್ರಿ. ನೀವು ಈಗ ಅವರನ್ನು ವಿಚಾರಿಸಿದ್ರು ಕೂಡ ಕುಂದಾಪುರ ಅಲ್ಲ. ಕುಂದಾಪುರದವರು ತಿರುಪತಿಗೆ ಹೋಗುವವರ ಜೊತೆಗೆ ಒಂದು ಲೈವ್ ವಿಡಿಯೋ ಮಾಡ್ತಾರೆ. ಅವರನ್ನ ವಿಡಿಯೋದನ್ನು ಅವರು ಎಡಿಟ್ ಮಾಡಿಕೊಂಡು ನಿಮ್ಮ ಮೇನ್ ಸ್ಟ್ರೀಮ್ ವಿಡಿಯೋಗಳನ್ನೇ ಎಡಿಟ್ ಮಾಡಿದವರು ಅವರು. ದೇವಸ್ಥಾನಕ್ಕೆ ಬಂದಾಗ ಜನರು ಪ್ರತಿರೋಧ ಒಡ್ಡಿದ್ದು ಹೌದು. ಕಾರಣ ಯಾಕೆ ಗೊತ್ತಾ? ದೇವಸ್ಥಾನಕ್ಕೆ ಜೆಸಿಬಿ ನುಗ್ಗಿಸಿದವನ ಫೋಟೋವನ್ನು ಇಟ್ಕೊಂಡಿದ್ದಾನೆ. ಜೆಸಿಬಿ ದೇವಸ್ಥಾನಕ್ಕೆ ಹೋಗುವವರಿಗೆ ಚಪ್ಪಲಿ ನೋಡಿರಿ ಅಂತ ಹೇಳುವ ಅನ್ಯ ಧರ್ಮೀಯ ಸಮೀರ್ನ ಫೋಟೋ ಇಟ್ಕೊಂಡಿದ್ದಾರೆ. ಯಾರು ಬಿಡ್ತಾರೆ ಸರ್? ಹಾಗಾದ್ರೆ ಇದನ್ನೇ ನಾನು ಹೇಳ್ತಾ ಇರೋದು, ನಾವು ಪ್ರತಿರೋಧ ಒಡ್ತಾ ಇದೀವಿ ಅಂತ ಹೇಳ್ತಾ ಇರೋದು ಅದನ್ನೇ. ಅಂತ ವ್ಯಕ್ತಿಯನ್ನ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕರಾಗಿ ನಿಂತಿದ್ದೀರಿ ಅಂತ. ಖಂಡಿತವಾಗ್ಲು ನಾವು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯನ್ನು ನಂಬಿ ನಡೆಯುವವರು, ಅವರೇ ನಮಗೆ ಶಕ್ತಿ ಅಂತ ತಿಳ್ಕೊಂಡಿದ್ದೇವೆ. ಸರ್, ಇವತ್ತು ಅಸ್ಥಿ ಪಂಜರಗಳು ನಾನು ತೋರಿಸ್ತೀನಿ, 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ಮುಸುಕುದಾರಿ ಬಂದ. ಆತ ಯಾರು ಅಂತ ಇಲ್ಲಿನ ಸ್ಥಳೀಯರೆಲ್ಲರಿಗೂ ಕೂಡ ಗೊತ್ತಿದೆ. ಒಪ್ಕೊಳ್ತೀರಾ? ಅಲ್ಲ, ಅಲ್ಲಿರುವವನು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಹೆಸರಿಟ್ಟಿದ್ದಾರೆ ಭೀಮಾ ಅಂತ, ಇಲ್ಲಿರುವವ ಚೆನ್ನಯ್ಯ ಅಂತ. ಅದರ ಒಳಗೆ ಯಾರನ್ನ ಹಾಕಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ನಾವು ನೋಡ್ಲಿಲ್ಲ. ಆದ್ರೆ ಅವನು ಇಲ್ಲಿಯ ಚೆನ್ನಯ್ಯ ಹೌದಾದ್ರೆ ಅವನು ಹೂತಿರುವ ಎಲ್ಲಾ ಶವಗಳಿಗೂ ಸಾಕ್ಷಿ ಇದೆ. ಅವನು ಒಬ್ಬ ಹೂತು ಹಾಕಿದ್ದಲ್ಲ, ಅದು ಪಂಚಾಯಿತಿ ಬಂದಿದ್ದಾರೆ, ಪೊಲೀಸ್ಗಳು ಹಾಜರು ಮಾಡಿದ್ದಾರೆ, ಪೋಸ್ಟ್ ಮಾರ್ಟಮ್ ಆಗಿದೆ. ಆದ್ಮೇಲೆ ಅವನ ಕೈಗೆ ಒಪ್ಪಿಸಿ ಅದನ್ನು ಹೂತು ಹಾಕಬೇಕು. ನೀವು ಹಿರಿಯರಿದ್ದೀರಿ, ನಿಮ್ಗೆ ಅನುಭವ ತುಂಬಾ ಇರುತ್ತೆ. ಹಾಗಾಗಿ ನಿಮ್ಗೊಂದು ನೇರ ಪ್ರಶ್ನೆ ಮಾಡ್ತೀನಿ. ಪಂಚಾಯತಿಯವರು ಹೂತಿಟ್ಟಿದ್ದಾರೆ ಅಂತಂದ್ರೆ, ಇವತ್ತು ಒಂದು ಕಡೆ ಗಿರೀಶ್ ಮಟ್ಟಣ್ಣವರು ಪ್ರಶ್ನೆ ಮಾಡ್ತಾರೆ, ಅರಣ್ಯ ಪ್ರದೇಶದಲ್ಲಿ ಯಾಕೆ ಹೂತಿಟ್ರು ಅಂತ ಹೇಳಿ. ಅವನ ಮನೆ ಅಂಗಳದಲ್ಲಿ ಹೊಡೆದ, ಮತ್ತೆ ಇನ್ನೆಲ್ಲಿ ಉಳ್ಬೇಕಿತ್ತು? ಇಲ್ಲಿ ಬೇರೆ ಜಾಗ ಇರ್ಲಿಲ್ವಾ? ಗೌರ್ಮೆಂಟ್ ಜಾಗ ಉಂಟಲ್ಲ, ಗೌರ್ಮೆಂಟ್ ಜಾಗವನ್ನ ಬಿಟ್ಟು ಸ್ಮಶಾನದಲ್ಲಿ ಇದೆ, ಕಾಡಿನ ಅರಣ್ಯ ಪ್ರದೇಶದಲ್ಲಿ ಯಾಕೆ ಹೂತಿಟ್ಟಿದ್ದು? ಮತ್ತೆ ಎಲ್ಲಿ ಹಾಕ್ಬೇಕಂತ? ಧರ್ಮಸ್ಥಳ ಪೇಟೆಯಲ್ಲಿ ಹಾಕ್ಬೇಕಾ? ದೇವಸ್ಥಾನದ ಬದಿಯಲ್ಲಿ ಹಾಕ್ಬೇಕಾ? ಇಲ್ಲಿ ಸಮಾಧಿ ಇಲ್ವಾ? ಇಲ್ಲಿ ಸಮಾಧಿ ಮತ್ತೆ ಅದು. ಮತ್ತೆ ಅರಣ್ಯ ಪ್ರದೇಶದಲ್ಲಿ ಈಗ ಬಂಗ್ಲಾಗೂಡದಲ್ಲಿ ಯಾಕೆ ಹೂತಿಟ್ರು ಅಂತ? ಯಾರು ಮತ್ತೆ ಎಲ್ಲಿ ಹಾಕುದು ಅಂತ ಕೇಳುದು? ಅವನು ಹೇಳಿಯಲ್ಲ ಜಾಗ. ಬಂಗ್ಲಗುಡ್ಡದಲ್ಲಿ ಹೂತಿಟ್ಟ ಶವ ಸಿಕ್ಕಿದ್ದಲ್ಲ. ಅಲ್ಲಿ ಪಾಯಿಂಟ್ ಗಳನ್ನ ತೋರಿಸಿದ್ದಾರೆ. ಗಿರೀಶ್ ಮಟ್ಟಣ್ಣವರು ಕೇಳ್ತಿರೋದು, ಪಂಚಾಯತ್ ಅವರು ಬಂದು ನಾವು ನಮ್ಮ ಸಾಕ್ಷಮದಲ್ಲಿ ಹೂತಿಟ್ರು ಅಂತೇಳಿ. ಅರಣ್ಯ ಪ್ರದೇಶದಲ್ಲಿ ಯಾಕೆ ಹೂತಿಟ್ರು? ಬೇರೆ ಜಾಗ ಅಲ್ಲಿ ಹೂತ್ ಹಾಕಿದ್ ಯಾವ್ದಂತ ಹೇಳಿದ್ರೆ, ಅಲ್ಲಿ ಕೊಳೆತಂತ ಶವಗಳನ್ನು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗದಿರುವಂತ ಶವಗಳನ್ನು ಡಾಕ್ಟರ್ನವರು ಬಂದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಹೂತ್ ಹಾಕಿರುವಂತದ್ದು. ಅದು ಯಾವ್ದು ಫಾರೆಸ್ಟ್ ಇದ್ರಲ್ಲಿ ಹೂತ್ ಹಾಕಿರೋದಲ್ಲ ಅದು ಎಲ್ಲ. ಅಲ್ಲ ಸರ್, ಈಗ ನಮಗೂ ಕೂಡ ಗೊತ್ತಿದೆ ನೋಡಿ, ಒಂದು ಕಡೆ ಡಿಕಾಂಪೋಸ್ ಆದಾಗ, ವಿಷಪೂರಿತ ಬಾಡಿ ಅಂತ ಆದಾಗ, ಅದ್ರ ಮೇಲೆ ವಾರ್ಮ್ಸ್ ಗಳು ಬಂದಾಗ ಅದನ್ನ ಲಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಅಲ್ಲೇ ಹೂತ್ ಹಾಕ್ತಾರೆ. ಅದಕ್ಕೆ ಪರ್ಮಿಷನ್ ತಗೋತಾರೆ, ಅಧಿಕಾರಿಗಳ ಪರ್ಮಿಷನ್. ಪಂಚಾಯಿತಿ ಸಕ್ಷಮದಲ್ಲಿ ಅದನ್ನ ಅಲ್ಲೇ ದಫನ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನನ್ನ ಪ್ರಶ್ನೆ ನೀವು ಅರ್ಥ ಮಾಡ್ಕೊಳ್ಳಿ, ಅರಣ್ಯ ಪ್ರದೇಶದಲ್ಲಿ ಯಾಕೆ ಬೇರೆ ಶವಗಳನ್ನ ಹೂತಿಟ್ರು? ಸರ್, ಈಗ ಇದಕ್ಕೆ ಅರಣ್ಯ ಪ್ರದೇಶದಲ್ಲಿ ಹೂತಿಟ್ರು ಅಂತ ಹೇಳಿದ್ರೆ, ಈಗ ಅರಣ್ಯ ಪ್ರದೇಶದಲ್ಲಿ ಎಲ್ಲಿ ಬಾಡಿ ಸಿಕ್ಕಿದೆ? ಈಗ ಪಾಯಿಂಟ್ ಮಾಡಿದಾರೆ ಅವರು. ಅರಣ್ಯ ಪ್ರದೇಶ ಗ್ರಾಮ ಪಂಚಾಯಿತಿ ಮೆಂಬರ್ ಒಬ್ರು ಬಂದು ಮೊನ್ನೆ ಹೇಳಿಕೆಯನ್ನ ಕೊಟ್ರಲ್ವಾ, ಹೌದು ನಾವಲ್ಲಿ ಒಂದು ವಿಡಿಯೋ ಯಾರು ಸತ್ತೋಗಿದ್ರು ಅದನ್ನ ನಾವು ಹೂತಿಟ್ಟಿದ್ವಿ ಅಂತೇಳಿ. ಅದನ್ನ ಇಟ್ಕೊಂಡು ನಾನು ಹೇಳುದು ಅರಣ್ಯ ಪ್ರದೇಶದಲ್ಲಿ ಅಂತಲ್ಲ, 2006ರ ಮುಂಚೆ ಏನು ಇಲ್ಲಿನ ಸ್ಮಶಾನದ ಒಂದು ವ್ಯವಸ್ಥೆ ಇರಲಿಲ್ಲ, ಮತ್ತೆ ಆಗಿನ ಸಾಧನಗಳು ಅಂದ್ರೆ ಸಂಪರ್ಕ ಸಾಧನಗಳ ವ್ಯವಸ್ಥೆ ಕೂಡ ಇರಲಿಲ್ಲ. ನೇತ್ರಾವತಿ ಸುತ್ತಮುತ್ತಲು ಅಂದ್ರೆ ಆ ವ್ಯಕ್ತಿಯನ್ನ ಪಂಚಾಯತ್ ಅಥವಾ ಪೊಲೀಸ್ ಇಲಾಖೆಯ ಮುಖಾಂತರ ದಫನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಅನ್ನೋದನ್ನು ಮಾತ್ರ ಹೇಳಿದ್ದು. ಮತ್ತೆ ಅರಣ್ಯ ಅಂತ ನೀವು ಪಾಯಿಂಟ್ ಔಟ್ ಅವನು ಮಾಡಿದ ಕೂಡಲೇ ಅಲ್ಲಿ ಎಲ್ಲಿದೆ ಅರಣ್ಯದಲ್ಲಿ ಸಿಕ್ಕಿದೆ, ಅವನು ಪಾಯಿಂಟ್ ಔಟ್ ಮಾಡಬಹುದು. ಅವನು ನಾಳೆ ದೇವಸ್ಥಾನದ ಎದುರುಗಡೆ ಪಾಯಿಂಟ್ ಔಟ್. 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತ ಅಸ್ಥಿ ಪಂಜರ 6ನೇ ಪಾಯಿಂಟ್ ಅರಣ್ಯ ಪ್ರದೇಶ ಅಲ್ವಾ? ಅದು ರೆವೆನ್ಯೂ ಲ್ಯಾಂಡ್, ಸರ್ಕಾರಿ ಭೂಮಿಯೇ ಒಂದು ವಿಚಾರ. ಈಗ ನಾನು ಹೇಳುದು, ಈಗ 13 ಪಾಯಿಂಟ್ಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಪಾಯಿಂಟ್ ಗಳನ್ನ ಗುರುತಿಸಿದ್ದಾನೆ? 13 ಪಾಯಿಂಟ್. ಈಗ ಇಲ್ಲಿ ಸೈಡ್ ಅಲ್ಲಿ ಸಿಕ್ಕಿರುವ ಒಂದು 12, 11, 10 ಮತ್ತೆ 9 ಅದು ಕೂಡ ರೆವೆನ್ಯೂ ಲ್ಯಾಂಡ್, ಅರಣ್ಯ ಅಲ್ಲ. ಅದು ಬಂಗ್ಲಾಗುಡ್ಡ ಅಂತ ಕರೀತಾರಲ್ಲ, ಅದು ಬಂಗ್ಲಾಗುಡ್ಡೆಯಲ್ಲಿ ಯಾವ್ದು ಬಾಡಿ ಸಿಗ್ಲಿಲ್ಲ. ಈಗ ಸಿಕ್ಕಿರುವಂತ ಬಾಡಿ ಹೂತ್ ಹಾಕಿರುವಂತದ್ದಲ್ಲ, ಅದು ಸಿಕ್ಕಿದ್ದು ಸೂಸೈಡ್. ಯಾರು ಹೇಳಿದ್ರು? 1.5 ವರ್ಷಕ್ಕಿಂತ ಮುಂಚೆ ಅಲ್ಲಿ. ಹಾಗೆ ನಮಗೆ ಮಾಹಿತಿ ಬರ್ತಾ ಉಂಟು ಸರ್, ಮಾಹಿತಿ ಬರ್ತಾ ಉಂಟು ಅಂತ ಹೇಳಿದ್ರೆ ಈಗ ಯೂಟ್ಯೂಬರ್ಗಳು ಅವರು ಇವರು ಎಲ್ಲರೂ ಸಹ ಇದ್ ಮಾಡ್ತಾ ಇದ್ದಾರೆ. ಹಾಗೆ ಸ್ಥಳೀಯರು ಯಾರೊಬ್ರು ಹೇಳ್ತಾ ಇದ್ರು, ಈಗ ಅಲ್ಲಿ ಯಾವ್ದೋ ಒಂದು ಅಸ್ಥಿ ಪಂಜರ ಸಿಕ್ಕಿದೆ, ನಾವು ಕಣ್ಣಾರ ನೋಡಿದ್ವಿ 2 ವರ್ಷದ ಹಿಂದೆ, ಇಲ್ಲಿ ಒಬ್ರು ಬಂದು ಯಾರೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತೇಳಿ. ಆದ್ರೆ ಮತ್ತೊಬ್ರು ಹೇಳ್ತಾರೆ, ನಾನು ಹೋಗಿ ದೇವಿಯನ್ನ ಪ್ರಾರ್ಥನೆ ಮಾಡಿದಕ್ಕೆ ನಮಗೆ ಒಂದು ನ್ಯಾಯ ಸಿಗುವಂತ ಕೆಲಸ ಆಗಿದೆ ಅಂತೇಳಿ. ಅಲ್ಲ, ಈಗ ಅಲ್ಲಿ ಸಿಕ್ಕಿದ್ದು ಅಸ್ಥಿ ಪಂಜರ ಅಂತ ಕಾಡಲ್ಲಿ ಹೋಗಿ ಯಾರ್ಯಾರೋ ಕುತ್ತಿಗೆ ಹಗ್ಗ ಹಾಕೊಂಡು ಎಲ್ಲೆಲ್ಲೋ ಬಂದು ಸಾಯ್ತಾರೆ. ನಮ್ಮ ಕೆಲಸ ಬಿಟ್ಟು ನಾವು ಯಾರ್ಯಾರು ಎಲ್ಲೆಲ್ಲಿ ಸಾಯ್ತಾರೆ ಅಂತ ನಾವು ಹುಡುಕ್ಲಿಕ್ಕೆ ಇರ್ಕಾಗ್ತದ? ಆಪಾದನೆ ಮಾಡುವವರು ಇದರ ಮೊದಲು ಇರಲಿಲ್ಲ. ಅವ್ರು ಇಲ್ಲಿ ಬಂದು ಎಲ್ಲ ವಾಚ್ ಮಾಡ್ಲಿ, ದಿನ ಯಾರ್ಯಾರು ಎಲ್ಲೆಲ್ಲಿ ಸಾಯ್ತಾರೆ ಸರ್ಚ್ ಮಾಡ್ತಾ ಇರ್ಲಿ, ಅವರಿಗೆ ತಿಳಿಸಲಿ
ಪೊಲೀಸ್ಗಳಿಗೆ, ಅವರು ಆ ಕೆಲಸ ಮಾಡ್ಲಿ ಅಲ್ವಾ. ಯಾವುದೋ ಒಬ್ಬ ಮಧ್ಯರಾತ್ರಿ ಬರ್ತಾನೆ ಅನಾಮಿಕ, ಅವನು ಯಾರು ಏನು, ಅವನಲ್ಲಿ ಯಾವ ವಿಳಾಸ ಕೂಡ ಇಲ್ಲ, ಅವನು ಬಂದು ಕುತ್ತಿಗೆ ಹಾಕಿ ಹಗ್ಗ ತಗೊಂಡು ಸಾಯ್ತಾನೆ. ಎಷ್ಟೋ ದಿವಸ ನಂತರ ನಮ್ಗೆ ಗೊತ್ತಾಗ್ತದೆ ಯಾರೋ ಒಬ್ಬ ಪಾಪದವರು ಕಟ್ಟಿಗೆಗೋ ಇನ್ನೊಂದೋ ಮತ್ತೊಂದೋ ಕಾಡಿಗೆ ಹೋಗ್ತಾರೆ. ಹೋದಾಗ ಅವ್ರಿಗೆ ಕಾಣ್ತದೆ, ಕಂದಾಗ ಅವರು ಇಮಿಡಿಯೇಟ್ಲಿ ಪೊಲೀಸಿಗೆ ತಿಳಿಸ್ತಾರೆ. ಪೊಲೀಸ್ಗಳು ಬಂದು ಅದಕ್ಕೆ ಬೇಕಾದ ದಾಖಲಾತಿಗಳೆಲ್ಲ ರೆಡಿ ಮಾಡಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇನ್ನೇನು ಮಾಡ್ತೀರಾ? ಇವಾಗ ನಿನ್ನೆ ಸಿಕ್ಕಿದ್ದು ಅಲ್ಲಿ ಮೂಳೆ ಒಂದು ಹಗ್ಗ ಹಾಕಿ ತಗೊಂಡು ನೇತಾಳಿ ಒಂದು ಗೋಣಿ ಉಪ್ಪು ಹಾಕಿ ತಗೊಂಡು ಹೋದ್ರು ಅದನ್ನ ಅವರು. ಅವ ಎಷ್ಟು ವರ್ಷದಿಂದ ಸತ್ತಿದ್ದಾನೆ ಯಾರಿಗೆ ಗೊತ್ತು. 11ನೇ ಪ್ಲೇಸ್ ನಲ್ಲಿ 11ನೇ ಪ್ಲೇಸ್ ಅನ್ನು ಬಿಟ್ಟು ಕಾನೂನು ಪ್ರಕಾರ 12, 13 ಮುಂದೆ ಹೋಗ್ಬೇಕಿದ್ದಲ್ಲ. ಅವ ತೋರಿಸಿದ ಕೊಳ್ಳಿವ್ರು ಯಾಕೆ ಮೇಲೆ ಹೋದ್ರಲ್ಲಿಗೆ? ಈಗ ಅವರು ಮಾಡ್ತಿರುವಂತದ್ದು ಹೋರಾಟ, ನಾವು ಹೆಣ್ಣು ಮಕ್ಕಳ ಕೇಳಿಸ್ಕೊಳ್ಳಿ, ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೊಡಿಸುವಂತ ವಿಚಾರವಾಗಿ ನೀವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆ ಹೋರಾಟ ತಪ್ಪಾಗದ್ರೆ? ಅಲ್ಲ, ಅವರ ಹೋರಾಟದ ಉದ್ದೇಶ ಏನಂತ ನಿಮಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈಗ ಅವರು 11ನೇ ಪಾಯಿಂಟ್ ಹೋಗಿ ಅವನಿಗೆ ಆ ಪಾಯಿಂಟ್ ಅನ್ನು ತೋರಿಸಿದವರು ಹೇಳಿದವರು ಯಾರು ಅವನಿಗೆ? ಈಗ ನಿನ್ನೆ ಮೇಲೆ ಒಂದು ಗುಡ್ಡೆ ಮೇಲೆ ಹೋಗಿ ತೋರಿಸಿ ಒಂದು ಪಾಯಿಂಟ್ ಅಂತ ಬಂದಾಗ ಆ ಸುತ್ತಮುತ್ತಲ ಜಾಗದಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ, ಹಾಗೆ ಆಗುತ್ತದೆ, ಸಹಜ, ಒಪ್ಕೊಳ್ಳೋಣ, ಆಯ್ತಾ. ಅದರಲ್ಲಿ ಅನುಮಾನ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಇವತ್ತು ಇದ್ದಂತ ಮನೆ ನಾಳೆ ಇರೋದಿಲ್ಲ. ಇವತ್ತು ಇದ್ದಂತ ರಸ್ತೆ ಅಲ್ಲ ಒಂದು ನಿಮಿಷ ಇವತ್ತಿರುವಂತ ರಸ್ತೆ ನಾಳೆ ಇರೋದು. ಯಾಕಂದ್ರೆ ಬದಲಾವಣೆಗಳಾಗ್ತಾ ಇರುತ್ತೆ, ಪ್ರಕೃತಿ ವಿಕೋಪಗಳು ಬರ್ತಾ ಇರುತ್ತೆ, ಕೆಲವೊಂದು ಬದಲಾವಣೆಗಳಾಗ್ತಾ ಇರ್ತದೆ. ಆದ್ರೆ ನನ್ನ ಪ್ರಶ್ನೆ, ಯಾರಾದ್ರೂ ಉತ್ತರ ಕೊಡಿ. ಅವರು ಹೇಳ್ತಾ ಇರುವಂತದ್ದು ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟವನ್ನ ಮಾಡ್ತಾ ಇದೀವಿ ಅಂತ. ಅವರು ಹೆಣ್ಣು ಮಕ್ಕಳ ವಿಷಯಕ್ಕೆ ನ್ಯಾಯಕ್ಕಾಗಿ ಹೋರಾಡುದು ಅದು ನಾವು ಎಲ್ಲರೂ ಸ್ವಾಗತ ಮಾಡ್ತೀವಿ. ನಾವು ಅದನ್ನ ಅದೇ ಒಂದು ವಿಷಯವನ್ನು ಇಟ್ಕೊಂಡು ಇವರು ಬೇರೆ ರೀತಿಯಾಗಿ ದಾಳಿ ಮಾಡ್ತಿದಾರಲ್ಲ. ಯಾವ ತರ ದಾಳಿ ಮಾಡ್ತಿದ್ದಾರೆ? ಈಗ ಅವ್ರು ಹೇಳ್ತಿದ್ದಾರೆ ದೇವಸ್ಥಾನದ ವಿಷಯ, ಅವರ ಮೈಂಡ್ ಟಾರ್ಗೆಟ್ ಏನುಂಟು? ಅವರೊಂದು ಹೆಣ್ಣು ಮಗುವಿಗೆ ನ್ಯಾಯಕ್ಕಾಗಿ ಅಂತೇಳಿ ಬಂದವರು ಆ ವಿಷಯವನ್ನೆಲ್ಲ ಈಗ ಬಿಟ್ಟು ಈಗ ಬರ್ತಿರುವಂತದ್ದು ಯಾವ್ದಕ್ಕೆ ಅವರು ಯಾವ ವಿಷಯ? ಹೆಣ್ಣು ಮಕ್ಕಳು ಎಂತ ಗೊತ್ತಿಲ್ಲ ಸರ್. ಈಗ ನಮ್ದು ಮನೆ ಮಂಗಳೂರು, ಇಲ್ಲಿ ಬಂದು ಹೇಳ್ತಾರೆ ಹೆಣ್ಣು ಮಕ್ಕಳು ನ್ಯಾಯ, ನಂಗೆ ಸಹ ಗುದ್ದಿದ ರಕ್ತ ಗುದ್ದಿದ್ದಾರೆ ಹೆಣ್ಣು ಮಕ್ಕಳು ನಮ್ಗೆ ಗುದ್ದಿದ ರಕ್ತ. ಸತ್ಯ ನೋಡಿದ್ರೆ ಮಾತ್ರ ಗೊತ್ತಾಗೋದು, ಆಯ್ತಾ. ಈಗ ಯೂಟ್ಯೂಬ್ ನೋಡ್ಕೊಂಡು ನಾನು ಅಲ್ಲಿದ್ರೆ ನಂಗೆ ಸಹ ಗುದ್ದಿದ ರಕ್ತ, ಹೆಣ್ಣು ಮಗ ಅನ್ಯಾಯ ಆಗಿದೆ ಅಂತ ಹೇಳಿ ಇಲ್ಲಿ ಬಂದು ನೋಡಿದ್ರೆ ಸತ್ಯ ಗೊತ್ತಾಗ್ತಲ್ವಾ? ನಿಮ್ಗೆ ಇಲ್ಲಿ ಬಂದು ನೋಡಿದಾಗ ಏನ್ ಅನಿಸ್ತು? ನಾನು ಇಲ್ಲಿ ನೋಡ್ಬೇಕಂತಿಲ್ಲ, ನಂಗೆ ಗೊತ್ತುಂಟಲ್ಲ ವಿಷಯ. ಮಂಗಳೂರಿಂದ ಬಂದಿದ್ದೀನಿ ಅಂದ್ರೆ ಅದಕ್ಕೆ ನಾನು ಅಲ್ಲಿ ಇದ್ರೆ ಸಪೋಸ್ ಈಗ ನೀವು ಅಲ್ಲಿ ಕೂತ್ಕೊಂಡ್ರೆ ನಿಮಗೆ ಸಹ ಹಾಗೆ, ನೀವು ಅಲ್ಲಿ ಕೂತ್ಕೊಂಡ್ರೆ ನಿಮಗೆ ಸಹ ಹಾಗೆ ಆಗೋದು. ಹೆಣ್ಮಕ್ಳು ಅನ್ಯಾಯ ಆಗಿದೆ, ಹೋರಾಡುವ ಅಂದ್ರೆ ನಿಮ್ಗೆ ಆಗ್ತದಿಲ್ವಾ? ಹೆಣ್ಮಕ್ಳು ಅಂತ ಹೇಳಿ ಅವ್ರು ಮರಾತಿಸಿದ ಎಲ್ಲರನ್ನ ಸಹ ಹೆಣ್ಮಕ್ಳಿಗೆ ಅನ್ಯಾಯ ಹಾಗೆಲ್ಲ ಸರ್ಕೊಳ್ತಾರೆ ಒಟ್ಟಿಗೆ. ಹೆಣ್ಮಕ್ಳು ಅಂತ ಅದಂತ ಎಂತ ಹೇಳಿ ಅದಕ್ಕೆಂತ ಹೇಳಿದ್ರೆ ಗೊತ್ತುಂಟು ನಿಮಗೆ? ಭಾವನಾತ್ಮಕ ಚಿಂತನೆ. ಹೆಣ್ಣು ಮಗಳು ಅನ್ನೋದು ಭಾವನಾತ್ಮಕ ವಿಚಾರ. ಆಕ್ಚುಲಿ ಯಾವುದೇ ಹೆಣ್ಣು ಮಗುವಿನ ಒಂದು ಹೆಸರಿಟ್ಕೊಂಡ್ರೆ ಬಹಳ ಜನರಿಗೆ ಒಂದು ಆಕ್ರೋಶ ಬರ್ತದೆ. ಇದನ್ನೇ ಹೇಳಿದ್ದು. ಈಗ ನೀವೇನು ಹೇಳ್ತಾ ಇದ್ದೀರಿ, ಅನಾಮಿಕನೊಬ್ಬ ದೂರು ಕೊಟ್ಟಿದ್ದಾನೆ, ಅವನು ಕೂಡ ಹೇಳಿದ್ದು ಸಾವಿರಾರು ಅತ್ಯಾಚಾರ ಆದಂತ ಶವಗಳನ್ನು ಹೂತಿದ್ದೇನೆ ಅಂತ. ನಿಮ್ಗೆ ಎಲ್ಲಾದ್ರೂ ಒಂದು ಸಿಕ್ಕಿತಾ? ಈಗ ಸಿಕ್ಕಿದ ಮೂಳೆ ಕೂಡ ಗಂಡಸಿನದ್ದು ಅಂತ ಹೇಳಿದ್ದು ನಾನು. ಅಂದ್ರೆ ಹೆಣ್ಣು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಗೌರವಯುತವಾದಂತ ಒಂದು ಸ್ಥಾನ ಇದೆ. ತಾಯಿಯೂ ಹೆಣ್ಣೆ, ಹುಟ್ಟಿದ ಮಗಳೂ ಹೆಣ್ಣೆ, ಬೇರೆ ಬೇರೆ ಜೊತೆಗೆ ಬಾಳುವಂತ ಸಂಗಾತಿಯೂ ಹೆಣ್ಣೆ. ಎಲ್ಲ ರೂಪದಲ್ಲಿ ಹೆಣ್ಣನ್ನು ನೋಡ್ತೇವೆ. ಈ ಭೂಮಿಯನ್ನು ಕೂಡ ನಾವು ಭೂಮಾತೆ ಅಂತಾನೆ ಕರೆಯೋದು. ಭಾರತ ಮಾತೆ ಕೂಡ ಹೆಣ್ಣೆ. ನಾವೆಲ್ಲರೂ ಕೂಡ ಭಾರತೀಯರು. ನಾವು ಮೊದಲು ನಮಗೆ ನಮ್ಮ ಮನೆಯ ಮೊದಲ ಗುರು ಅಂತ ನಾವು ಕರೆದು ಕೂಡ ತಾಯಿಯನ್ನ. ಇಷ್ಟೊಂದು ಜನಸಂಖ್ಯೆ ಇರುವ ಈ ಊರಲ್ಲಿ ಹೆಣ್ಣು ಮಕ್ಕಳಿಗೆ ಈ ತರ ಆಗ್ತಾ ಇದೆ ಅಂದ್ರೆ ನಮ್ಮೆಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ವಾ ಸರ್? ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಹೆಣ್ಣಿನ ಹೆಸರಲ್ಲಿ ಹೆಣ್ಣಿಗೆ ನ್ಯಾಯ ಸಿಗದಂತೆ ಮಾಡಿದವರು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೆಣ್ಣಿಗೆ ನ್ಯಾಯ ಸಿಗದಂತೆ ಮಾಡಿದವರು ಯಾರು? ಈ ಹೆಣ್ಣಿನ ವಿಚಾರದಲ್ಲಿ ಮೊದಲು ಧ್ವನಿ ಎತ್ತಿದ್ದೇ ನಮ್ಮ ಧರ್ಮಸ್ಥಳದ ಗ್ರಾಮಸ್ಥರು ಹುಡುಕಿದ್ದು. ಇವತ್ತು ಯೂಟ್ಯೂಬ್ ಅಲ್ಲಿ ಯಾರು ಬೊಗಳ ಬಿಡ್ತಾ ಇದ್ದಾನಲ್ಲ, ಅವನು ಬಂದು ಇಲ್ಲಿ ಯಾರು ಹುಡುಕಿಲ್ಲ, ಅವನು ಬಂದು ಯಾರು ಇಲ್ಲಿ ಪ್ರತಿಭಟನೆ ಮಾಡಿಲ್ಲ. ನೀವು 2012ರ ವಿಡಿಯೋ ನೋಡಿ, ಬೆಳ್ತಂಗಡಿ ಸ್ಟೇಷನ್ ಎದುರುಗಡೆ ನಾವು ಪ್ರತಿಭಟನೆ ಮಾಡಿದ ವಿಡಿಯೋ ನೋಡಿ. ನಮಗೆ ಲಾಠಿ ಚಾರ್ಜ್ ಆಗಿದೆ. ಎಷ್ಟು ನಮಗೆ ಲಾಠಿ, ನಾವು ಫಸ್ಟ್ ಹೊರಡಿದ್ದೆ ನಾವು ಇಲ್ಲೇ ಹುಟ್ಟಿ ಬೆಳೆದು ನಾವು ಇಲ್ಲೇ ಇದ್ದು ಇಷ್ಟು ವರ್ಷದ ಇಲ್ಲೇ ಜೀವನ ಮಾಡಿಕೊಂಡು ನಾವು ಊರಿನವರು ಹೇಳಿದ ಯಾವುದೂ ಸತ್ಯ ಬರೋದಿಲ್ಲ. ಎಲ್ಲೇ ಕೂತ್ಕೊಂಡು ಯೂಟ್ಯೂಬ್ ಮಾಡಿಕೊಂಡು ಧರ್ಮಸ್ಥಳ ಬಗ್ಗೆ ಇಲ್ಲಿ ಹಾಗೆ ಆಗ್ತಾ ಹೀಗೆ ಆಗ್ತಾ ಅದನ್ನ ನಂಬ್ತಾರಲ್ಲ ಸರ್. ನೀವು ಎಷ್ಟು ಜನ ಮಾತಾಡಿಸಿದ್ರಿ, ನಮ್ಮ ಮಾತು ಯಾರು ನಂಬುದಿಲ್ಲ. ಅದ್ಯಾಕೆ ಆ ತರ ಅವರು ಸುಳ್ಳು ಹೇಳ್ತಾರೆ? ಸುಳ್ಳಿಗೆ ಇವತ್ತು ಇದಿದೆ, ಸತ್ಯಕ್ಕೆ ಬೆಲೆ ಇಲ್ಲ ಇವತ್ತು. ಅಂದ್ರೆ ಈಗ ಆಯ್ತು, ತುಂಬಾ ಒಂದ್ ನಿಮಿಷ ಬರ್ತೀನಿ. ನಾವು ನ್ಯಾಯಯುತವಾಗಿ ಹೋರಾಟವನ್ನ ಮಾಡೋದಕ್ಕೆ ಬರ್ತಾ ಇದ್ವಿ, ನಮ್ಮನ್ನ ತಡೆಯುವಂತ ಶಕ್ತಿಗಳು ಕೆಲಸ ಮಾಡ್ತಾ ಇದೆ. ಯಾರು ತಡೀತಾರೆ? ಸತ್ಯಕ್ಕೆ ಬಂದು ಯಾರು ತಡೀತಾರೆ? ಸುಳ್ಳು ಮಾತಾಡ್ಬಿಡ್ತಾರೆ. ನಾವು ಸುಳ್ಳು ಮಾಡಿದಾಗ ಸುಳ್ಳಿಗೆ ಇದು ಮಾಡ್ತೇವೆ, ವಿರೋಧ ಮಾಡ್ತೇವೆ ಹೊರತು ಸತ್ಯಕ್ಕೆ ಯಾವಾಗಲೂ ಆಡ ಮಾಡೋದಿಲ್ಲ. ಅವ್ರು ಬರುವ ರೀತಿ ಬಂದು ಮಾತಾಡಲಿ ಸರ್, ಸತ್ಯ ತೆಗೆದುಕೊಂಡು ಬಂದು ಮಾತಾಡಲಿ. ಸುಳ್ಳು ಇಲ್ಲದಿಲ್ಲ ಬೈದ್ರೆ. ನಾನ್ ಕೇಳ್ದೆ
ನಾನೇ ಅವರನ್ನ ಇಂಟರ್ವ್ಯೂ ಮಾಡಿದ್ದೆ. ಒಂದ್ ನಿಮಿಷ, ಅದು ಬಿಡಿ, ಅವರ ವಿವೇಚನೆ ಬಿಟ್ಟಿದ್ದು. ಒಂದ್ ನಿಮಿಷ ನಾನು ಪ್ರಶ್ನೆ ಮಾಡಿದ್ದೆ. ನಿಮ್ಮ ಹತ್ರ ಫೋನ್ ಅಲ್ಲಿ ದಾಖಲೆ ಇದೆ ಅಂತ ಒಂದು ವಿಡಿಯೋದಲ್ಲಿ ತೋರಿಸಿದ್ರಿ, ಮತ್ತೊಂದು ಕಡೆ ನಾನು ದಾಖಲೆ ಇದೆ ಅಂತ ನಾಳೆ ಲೈವ್ ಅಲ್ಲಿ ಬಂದು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಿ. ನಾನು ಇವತ್ತು ಪ್ರಶ್ನೆ ಮಾಡಿದಾಗ ನಾವು ಅದನ್ನ ನಿಮ್ಮ ಮುಂದೆ ಯಾಕೆ ಇಡಬೇಕು ಅಂತ ಕೇಳಿದ್ರು. ಇವತ್ತು ಮತ್ತೊಂದು ವಿಡಿಯೋದಲ್ಲಿ ಲೈವ್ ಮಾಡಿ ಹೇಳ್ತಾರೆ ನಾವು ಎಲ್ಲಿ ಕೊಡ್ಬೇಕಿತ್ತು ಅದನ್ನ ಕೊಟ್ಟೆ ಆಗಿದೆ, ನಾವೆಲ್ಲರೂ ಕೂಡ ಅದು ಸರ್ಟಿಫಿಕೇಟ್ ಎಲ್ಲ ಎಲ್ಲರೂ ಕೂಡ ತೋರಿಸೋದಕ್ಕೆ ಅಂತ ಹೇಳ್ಕೊಂಡ್ ಬಂದ್ರು. ಈ ತರದ ಹೇಳಿಕೆಗಳು ಗಮನಿಸಿದಾಗ ಸಾಕ್ಷಿ ಕೊಟ್ಟಾಗಿದೆ ಅಂತ ಹೇಳ್ತಿದಾರೆ ಅವರು. ಇಲ್ಲೇ ಸಿಕ್ಕಿ ಬಿದ್ದದು SIT ಅವರು ಯಾವ್ದನ್ನು ಕೊಟ್ಟರು? SIT ಅವರಿಗೆ ಒಂದು ವಿಚಾರ. ಈಗ ಸಾಕ್ಷಿ ಇದಕ್ಕಿಂತ ಮುಂಚೆ ನನಗೆ ಒಂದು ಕ್ಲಿಯರ್ ಮಾಡ್ಲಿಕ್ಕೆ ಉಂಟು. ಈಗ ನೀವು ಹೇಳಿದ್ರಿ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ. ನ್ಯಾಯ ಕೊಡುವವರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಮಗೆ ಇಲ್ಲಿ ಇರುವವರ ಮನೆಯವರ ಹೆಂಡತಿಗೆ ಮಗಳಿಗೆ ಎಷ್ಟು ಬೈದಿದ್ದಾರೆ ಅಂತ ನೋಡಿದ್ರೆ ಅವರು ಹೆಣ್ಣು ಅಲ್ಲ ನನ್ನ ತಾಯಿ ತೀರ್ಕೊಂಡು ಇನ್ನೂ 10-15 ದಿವಸ ಕೂಡ ಆಗಿಲ್ಲ, ಅವಾಗಲೇ ನನ್ನ ತಾಯಿನ ಕೂಡ ಹೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಮಾತಾಡೋರು ಮಾತಾಡ್ತಾ ಇರ್ತಾರೆ. ಸರ್, ನನ್ನ ತಾಯಿ ಏನಂತ ನನಗೆ ಗೊತ್ತಿರಬೇಕು, ನಮ್ಮ ಮನೆ ಹೆಣ್ಣು ಮಕ್ಕಳು ಅಂತ ನಮಗೆ ಗೊತ್ತಿರಬೇಕು. ಆದ್ರೆ ಅವರೆಲ್ಲರೂ ಕೂಡ ಒಂದ್ ನಿಮಿಷ ನೋಡಿ ಸರ್, ಒಬ್ಬರ ವ್ಯಕ್ತಿಯ ವ್ಯಕ್ತಿತ್ವ, ಅವನ ನಡತೆ, ಗುಣ ಎಲ್ಲವೂ ಕೂಡ ಗೊತ್ತಾಗೋದು ಆತನ ನಾಲಿಗೆ ಮೇಲಿಂದ ಬರುವಂತಹ ಪದಗಳಿಂದಾಗಿ, ಶಬ್ದಗಳಿಂದ ಅಲ್ವಾ. ಇವತ್ತು ಯಾರೋ ಬೀದಿನಾಗೆ ಹೋಗೋರೆಲ್ಲ ಕಮೆಂಟ್ಗಳು ಮಾಡ್ತಾರೆ ಅಂತ ಹೇಳಿ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಆಗಲ್ಲ. ಆನೆನೆ ನರಿನೇ ಅಂತ ಹೇಳಿ ನಾವು ಕೂಡ ಭಾವಿಸ್ಬೇಕಾಗತ್ತೆ. ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಆದ್ರೆ ನಾನು ಹೇಳ್ತಾ ಇರುವಂತದ್ದು, ಸ್ಥಳೀಯ ಮಟ್ಟದಲ್ಲಿ ಇವತ್ತು ಯಾವ ರೀತಿಯಾಗಿ ಈ ಒಂದು ಅಪಪ್ರಚಾರವನ್ನ ತಡೆಯುವಂತ ಕೆಲಸಗಳಾಗ್ತಾ ಇದೆ ಅಂತ. ಸರ್, ಏನಂದ್ರೆ ಈಗ ಇಷ್ಟರ ತನಕ ಯಾರು ಕೂಡ ಒಂದು ರಿಯಾಕ್ಟ್ ಆಗ್ಲಿಲ್ಲ. ಊರಿನವರು ಯಾವ ತರ ಅಪಪ್ರಚಾರವನ್ನು ತಡೆಯುವಂತ ಕೆಲಸಗಳಾಗ್ತಾ ಇದೆ ಸರ್. ಈಗ ಒಂದು ಹೆಣ್ಣು ಮಗು ಅಪಪ್ರಚಾರ ಆಗ್ತದೆ ಅಂತ ನಿಮ್ಗೆ ಯಾಕೆ ಅನಿಸ್ತು ಸರ್? ಈಗ ನಾವು ಏನಂದ್ರೆ ಫೇಸ್ಬುಕ್, ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಲೈಕ್ಸ್ ಫಾಲೋವರ್ಸ್ ಅವರು ಒಂದು ಹೆಣ್ಣು ಮಗುದು ಪ್ಲೇ ಕಾರ್ಡ್ ಇಟ್ಕೊಂಡು ಪ್ಲೇ ಮಾಡ್ತಿದ್ದಾರೆ. ಸೊ ನಮಗೂ ನ್ಯಾಯ ಬೇಕು, ನಮಗೂ ಆಸೆ ಇದೆ ಸರ್, ಹೆಣ್ಮಗ್ ನ್ಯಾಯ ಸಿಗ್ಬೇಕಂತ ಹೇಳಿ. ಹಾಗಂತೇಳಿ ಈ ಎಮೋಷನಲ್ ಪ್ಲೇ ಕಾರ್ಡ್ ಮಾಡಿ ಈ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರ್ದು ಅಂತ ನಾನು ಹೇಳುವಂತದ್ದು. ಇವರು ಯಾವುದನ್ನು ನಂಬದಂತ ಒಂದು ವಿದ್ರೋಹಿಗಳು ಯಾವ ಸತ್ಯವನ್ನು ನಂಬುತ್ತಾರೆ? ಯಾವುದೇ ಸತ್ಯವನ್ನು ನಂಬದಂತ ದ್ರೋಹಿಗಳು ಎಷ್ಟು ಸತ್ಯ ಹೇಳಿದ್ರೆ ಅವರಿಗೆ ಸುಳ್ಳಾಗಿಯೇ ಕಾಣುವುದು. ಯಾಕಂತ ಹೇಳಿದ್ರೆ, ನೀವು 2012ಕ್ಕೆ 2013 ಕಥೆ ರಚನೆ, ಅದು ಈಗ 2025 ಮುಂದುವರಿಸಿದರು. 2012 ಘಟನೆಗೆ 2013 ಸ್ಕ್ರಿಪ್ಟ್ ಬರೆದ್ರು, ಕತೆ ಬರೆದ್ರು. ಅದು ಈಗ 2025 ಹತ್ತಿರ ಬರುವಾಗ ಬೇರೆ ಒಂದು ಕತೆ ಸೇರಿಸಿದ್ರು. ಅವರೇ ಕೇಳಿದಂತ ತನಿಖೆಗಳು ತಾನೇ ಆಗಿರುವುದು. ಉನ್ನತ ಪೊಲೀಸ್ ತನಿಖೆ, CID, CBI, ಇನ್ನು ಅದಕ್ಕಿಂತ ಉಪರಿಯಾದ ತನಿಖೆಗಳನ್ನು ಕೇಳಿದ್ರು, ಎಲ್ಲ ಮಾಡಿದ್ರು. ಇವರು ಯಾವುದನ್ನು ನಂಬದರು. ಇನ್ನು ನಾಳೆ SITಗೆ ಏನ್ ಹೇಳ್ತಾರೆ? SIT ಮೇಲೆ ನಮಗೆ ಭರವಸೆ ಇದೆ, ಸಜ್ಜನರಾದ ನಮಗೆ ಭರವಸೆ ಇದೆ. ಅವರೆಲ್ಲ ಸಜ್ಜನರಲ್ಲ ಅಂತ ನಿಮ್ಮ ಪ್ರಕಾರ? ಅವರು ಅಲ್ಲ ಅಂತ ಅವರೇ ಒಪ್ಪಿಕೊಳ್ತಾರೆ. ಅವರೇ ಒಪ್ಕೊಂಡಿದ್ದಾರೆ ನಾವು ಸಜ್ಜನರಲ್ಲ, ಇದರೊಳಗಡೆ ಅಂತ ಹೇಳುವುದನ್ನ ನಾವು ನಂಬುವ ಜನಗಳಿದ್ದಾರೆ. ಯಾಕಂದ್ರೆ ಅವರಿಗೆ ಬೇರೆ ಅರ್ಥವೇ ಆಗುದಿಲ್ಲ. ನಾಳೆ ಅವನು ನನ್ನ ಕೋಮಣದೊಳಗಿದ್ದರೂ ನಾವು ನಂಬಬೇಕಾ ಅಂತ ರೀತಿಯಲ್ಲಿ ಅವನು ಹೇಳುದು ಇದರೊಳಗದೆ ನಾಳೆ ಲಂಗೋಟಿ ತೋರಿಸ್ತಾನೆ, ಜನಗಳು ನಂಬಬಹುದಾ? ನಾವೀಗ SIT ಕೊಟ್ಟಿದೀವಿ ಅಂತ ಹೇಳ್ತಾವ್ರಲ್ಲ, ಕೆಲವರು ಹೇಳ್ತಾರೆ, ಅಯ್ಯೋ ಪಾಪ ಬಹಳ ಒಳ್ಳೆ ಹೋರಾಟಗಾರ, ಹಾಗೆ ಹೇಳಿದ ಹೀಗೆ ಹೇಳಿದ. ಅವನ ನಾಲಿಗೆಯಲ್ಲಿ ಬಂದಂತ ಒಂದು ಮಾತು, ಶಬ್ದ, ಪೂಜ್ಯರ ಬಗ್ಗೆ ಒಂದು ಹೆಣ್ಣಿನ ಯಾವ ಸಂಘಟನೆ ಮಾಡ್ತಾನೆ, ಅವರ 50 ವರ್ಷದಿಂದ ಈ ಸಾಮೂಹಿಕ ವಿವಾಹ ಮತ್ತೆ ಇತರ ಸಹಾಯ ಮಾಡದಂತ ಮದುವೆ ಆದ ಅಜ್ಜಂದಿರುವ ಪ್ರಾಯದವರು, ಸಣ್ಣವರು ಎಲ್ಲ ಗಂಡ ಹೆಂಡತಿ ಒಟ್ಟಿಗೆ ಸೇರಿ ಅವನನ್ನು ನಿಲ್ಲಿಸಿ ಅವರು ಮೂತ್ರ ವಿಸರ್ಜನೆ ಮಾಡಿದ್ರೆ ಅವನು ತೇಲಿ ಹೋಗಿ ಅರಬ್ಬಿ ಸಮುದ್ರದಲ್ಲಿ ಬೀಳ್ತಾನೆ. ಅಲ್ಲಿ ಸಾಯ್ತಾನೋ ಬೀಳ್ತಾನೋ ಬಿಲ್ಲ, ನಾವು ಕೊಲ್ಲುವವರಲ್ಲ, ನಮಗೆ ಕೊಲ್ಲುವ ಅಗತ್ಯ ಅಲ್ಲವಾ, ಅಲ್ಲಿ ಸಾಯಲಿ ಬಿಡ್ಲಿ, ಆ ರೀತಿ ಆಗುವಂತ ಇದಿದೆ. ಅಷ್ಟು ಜನಕ್ಕೆ ಅವರು ಮದುವೆ ಮಾಡಿ ಕೊಟ್ಟಿದ್ದಾರೆ ಅಂತ. ಇದಕ್ಕೆ ಕಚಡಗಳು ಹೇಳ್ತಾರೆ, ಕಚಡಗಳ ಕೆಲಸವೇ ಅದಾದ್ರೆ. 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬಂದಿರುವಂತ ವ್ಯಕ್ತಿ ಆತ ಹೇಳ್ತಿರೋ ಸುಳ್ಳ? ಅದು ಸುಳ್ಳ ಸತ್ಯವಂತ. ಇವರು ಒಳ್ಳೆ ರೀತಿಯ ತನಿಖಾ ತಂಡ ನಡೀತಾ ಇದೆ. ತನಿಖೆ ಮಾಡಬೇಕು. ಮಾಡದಿದ್ರೆ ನಾಳೆ ನಾವು ಸಜ್ಜನರು ಎದ್ದೊಳ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಂತ ಯಾವುದು ಸುಳ್ಳು ನಡೆಯುವುದಿಲ್ಲ. ಇಲ್ಲಿ ಯಾವ್ದು ಇದ್ರೂ ಪಾರದರ್ಶಕವಾಗಿ ವೀರೇಂದ್ರ ಹೆಗಡೆ ಅವರು ಮಾಡ್ತಾರೆ, ಅಥವಾ ಪೂಜ್ಯರು ಅವರ ಇದರಿಂದ ನಡೀತದೆ. ಈಗ ಮಹೇಶ್ ತಿಮ್ಮರೋಡಿ ಅವರು, ನಾವು ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ, ಬಹಳ ವರ್ಷಗಳಿಂದ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಇಷ್ಟು ವರ್ಷ ಅವರು ಹೋರಾಟ ಮಾಡ್ತಿದಾರಲ್ಲ ಸರ್, ಯಾವ ಸಾಕ್ಷಿಗಳನ್ನು ಅವ್ರು ಕೊಟ್ಟಿದ್ದಾರೆ ಹೇಳಿ? ಫಸ್ಟ್ ಅವ್ರು ಹೇಳಿದ್ರೆ ಹೇಳುದಷ್ಟೇ ಅಲ್ವಾ? ಸಾಕ್ಷಿಗಳುಂಟು, ಯಾರಿಗೆ ಕೊಡ್ಬೇಕು ಅವರಿಗೆ ನಾವು ಕೊಡ್ತೀವಿ. ಕೊಟ್ಟಾಗಿದೆ ಅಂತಲ್ಲ, ಯಾರಿಗೆ ಕೊಟ್ಟಿದ್ದಾರೆ? SIT ಅವರು ಕೊಟ್ಟಿದ್ದಾರೆ. SITಗೆ ಯಾವ ಸಾಕ್ಷಿ ಕೊಟ್ಟದವರು? ಈ ವಿಷಯದಲ್ಲಿ ಹೇಳ್ತಿರೋದನ್ನು ಕೊಟ್ಟರು ಅವರು. ಅವರು ಹೋರಾಟ ಶುರು ಮಾಡಿ SIT ಆಗಿರುವಂತದ್ದು ಈ ಬುರುಡೆಯದ್ದು ತನಿಖೆಗೆ. ಅವರು ಮಾತಾಡ್ತಾ ಇರುವಂತದ್ದು ಸೌಜನ್ಯನ ವಿಷಯ. ಸೌಜನ್ಯನ ಸಾಕ್ಷಿ SITಗೆ ಯಾಕೆ ಕೊಡ್ತಾರೆ?
ಎಲ್ಲಿಂದ ಶುರು ಮಾಡಿದ್ರು? ಎಲ್ಲಿಂದ ಶುರು ಮಾಡಿದ್ರು? ನೀವೀಗ ಹೇಳಿದಾಗೆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಶುರು ಮಾಡಿದಂತ ಹೋರಾಟ ಅಲ್ವಾ ಅವರು? ಅವ್ರು ಅದೇ ಸೌಜನ್ಯ ಪರ ಹೋರಾಟಗಾರ ಅಲ್ಲ, ಅವರು ಸಂತೋಷ್ ಪರವಾದಂತ ಹೋರಾಟಗಾರರೇ ಅವರು. ಅವರು ಶುರು ಮಾಡಿದಂತ ಹೋರಾಟ ಯಾವುದು, ಅವ್ರೀಗ ಮಾಡ್ತಿರುವಂತದ್ದೇನು, ಈಗ ಯಾವ್ದೆಲ್ಲ ಓಕೆ, ಈಗ 13 ಪಾಯಿಂಟ್ಗಳನ್ನ ತೋರಿಸಿದ್ರೆ ಅಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಏನ್ ಅನ್ಸುತ್ತೆ ನಿಮ್ಗೆ ಸರ್? 13 ಪಾಯಿಂಟ್ ಉತ್ಖನನ, SIT ತನಿಖೆ, ಓಕೆ ಅದಾಗಿಲ್ಲ, 1-2 ಬಾಕಿ ಇದೆ. ಓಕೆ, ನನಗೆ ಅದಲ್ಲ. ಈಗ ಇವನು SITಗೆ ಒಂದು ಸಾಕ್ಷಿ ಕೊಟ್ಟೆ ಅಂತ ಹೇಳಿ ಒಂದು ಬುರುಡೆ ತಗೊಂಡ್ ಬಂದಲ್ಲ ಸರ್, ಕತ್ತಿಯಲ್ಲಿ ಕಾಡಲ್ಲಿ ಅಗೆದು. ಅವನು ಯಾವುದಾದ್ರೂ ಒಂದು ನ್ಯಾಯದ ಪ್ರಕಾರ ಹೇಳೋದಾದ್ರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಯಾವುದಾದ್ರೂ ಒಂದು ಬುರುಡೆಯನ್ನು ಎತ್ತಿ ನಿರ್ಜನ ಪ್ರದೇಶದಲ್ಲಿ ಹೋಗಿ SIT ಕೊಟ್ಟಿದ್ದೇನೆ ಅಂದ್ರೆ ಅದು ಯಾರು ಮೊದಲ ಅಪರಾಧಿ? ಅವನೇ ಆಗ್ತಾನಲ್ವಾ? ಸಾಕ್ಷಿ ನಾಶ ಅಂತ ಲೆಕ್ಕ ಅಲ್ವಾ? ಆತನೇ ಹೂತಿಟ್ಟಿದ್ರೆ, ಆತನೇ ಅಪರಿಚಿತ ಶವವನ್ನು ಹೂತಿಟ್ಟಿದ್ರೆ ಮೊದಲ ಆರೋಪಿ ಅವನೇ ಆಗ್ತಾನಲ್ವಾ? ಅದನ್ನ ಅದು ಯಾವ ಜಾಗ? ಅಲ್ಲಿ ಯಾಕೆ ಹಾಜರಾಗಿಲ್ಲ? ಅಲ್ಲಿವರೆಗೆ ಇಲ್ಲಿ ಈ ಪಾಯಿಂಟ್ನವರು ಇದೆಲ್ಲ ಪಾಯಿಂಟ್ ಹಾಕಿದ್ರಲ್ಲ, ಮೊದಲು ಕೊಟ್ಟದ್ದು ಅವನು ಅದನ್ನಲ್ವಾ? ಅಲ್ಲಿ ಯಾಕೆ ಆಗಿರ್ಲಿಲ್ಲ? ಅಲ್ಲಿಗೆ ಯಾಕೆ ಅದು ಎಲ್ಲಿಂದ ಯಾಕೆ ಇಷ್ಟು ಏನ್ ಮಾಡ್ತಾ ಇದೆ? ಇವಾಗ ಯಾಕೆ ಪ್ರಶ್ನೆ ಬಂತು? ಈಗ ಏನ್ ಮಾಡ್ತಾ ಇಲ್ಲ? ನೀವು ಪ್ರಶ್ನೆ ಮಾಡಕ್ ಆಗಲ್ವಾ? ಒಂದು ನಿಮಿಷ, 13 ಜಾಗ ಗುರುತು ಮಾಡುವಾಗ ಇವರಿಗೆ ನಿನ್ನ ಬುರುಡೆ ಎಲ್ಲಿ ಉಂಟು SIT ಅವರಿಗೆ ಹೇಳಿಕ್ ಆಗ್ಲಿಲ್ವಾ? ನಿನ್ನ ಕೈಯಲ್ಲಿದ್ದ ಬುರುಡೆ ಎಲ್ಲಿಂದ ತೆಗೆದಿಂತ ಅವ್ರು ಕೇಳಬೇಕಲ್ಲ. ನೀವು ಕೇಳಬೇಕಿತ್ತು SIT ಅಲ್ಲಲ್ಲ, ಅವರು ನಾನೇನಲ್ಲ, ಅವರೀಗ ಬುರುಡೆ ತಂದಲ್ಲ ಸರ್. ರಚನೆ ಆಗಿದ್ದು ಸರ್ ಕೇಳ್ತೇವೆ ನಾವು. SITಗೆ ನಾವು ಬ್ರೈನ್ ಮ್ಯಾಪಿಂಗ್ ಅವನು ಮಾಡಬೇಕು ಅಂತ ಹೇಳಿದ ಮೇಲೆ SIT ರಚನೆ ಆದದ್ದು. ಅವನ ಬ್ರೈನ್ ಮ್ಯಾಪಿಂಗ್ ಯಾಕೆ ಒಬ್ಬ ಪೊಲೀಸ್ ಅಧಿಕಾರಿ, IPS ಲೆವೆಲ್ ಅಧಿಕಾರಿ ಹೇಗೆ ಆಲೋಚನೆ ಮಾಡ್ತಾರೆ? ಅವನ ಮಾತಿನಲ್ಲಿ ಸತ್ಯಾಂಶ ಇದ್ರೆ ಬ್ರೈನ್ ಮ್ಯಾಪಿಂಗ್ ಅವಶ್ಯಕತೆ ಇರುವುದಿಲ್ಲ. ಈಗ ದಕ್ಷ ಅಧಿಕಾರಿಗಳು ಬೇಡ, ಇವರಿಗೆ ಸರಿಯಾಗಿ ಪ್ರಾಂಪ್ಟ್ ಆಗಿರುವಂತ ಅಧಿಕಾರಿಗಳು ಬೇಡ. ನಾನೊಂದು ಮಾತೇ ಇಲ್ಲ. ಪ್ರಣಮ್ ಮೊಹಂತಿ ಅವರು, MN ಅನುಚೇತ್ ಅವರು, ಅವರ ಇನ್ವೆಸ್ಟಿಗೇಷನ್, ಅವರ ಜೊತೆಲಿರುವಂತ ತಂಡ ಏನಂತ ನಾನು ಕಣ್ಣಾರ ಕಂಡಿದ್ದೀನಿ. ಅವರು ಮಾಡಿರುವಂತ ತನಿಖೆಯ ಬಗ್ಗೆ ವರದಿಗಳನ್ನ ಮಾಡಿದ್ದೀನಿ. ಅವ್ರ ಮೇಲೆ ಅವ್ರ ಮೇಲೆ ನಮಗೆ ಗೌರವ ಇದೆ. SI ಕೊಟ್ಟು ಒಳ್ಳೆ ಆಯ್ತು. ಯಾಕಂದ್ರೆ ನಾವು ಕೇಳ್ತಾ ಇರೋದ್ರೆ ಅವ್ರ ಪಕ್ಷದ ಬುರುಡೆ ಅದು ಎಲ್ಲಿಂದ ಆಗ್ಬೇಕಲ್ಲ ಸರ್? ಯಾಕೆ ಎಲ್ಲೆಲ್ಲ ಇವರು ಈಗ SIT ಅವರು ಚರ್ಚೆ ಮಾಡುದು, ಇನ್ವೆಸ್ಟಿಗೇಟ್ ಮಾಡುದು ಮಾಡ್ತಾರೆ, ಮಾಡುದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಇದು ನಮ್ಮ ಭಾವನೆ. ನೀವು ನಮ್ಮ ಹತ್ರ ಕೇಳಿದ್ರಿ, ಇದು ಆಗ್ಬೇಕು ಅಂತ ನಮ್ಮ ಆಗ್ರಹ. ನಿಮ್ಮ ಮುಖಾಂತರ ಅದು ಯಾಕಂತ ಹೇಳಿದ್ರೆ ಈಗ SIT ತನಿಖೆ ಆಗ್ತಿರುವಾಗ ಮಧ್ಯದಲ್ಲಿ ನಾವು ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಮಾಡಿ ಅಂತ ಡೈರೆಕ್ಷನ್ ಕೊಡ್ಲಿಕ್ಕೆ ಆಗುದಿಲ್ಲ. ಬಹಳಷ್ಟು ಪ್ರಬುದ್ಧರಾದಂತಹ, ಬಹಳಷ್ಟು ಅನುಭವ ಇರುವಂತಹ ಅಂದ್ರೆ ನಿಮ್ಮ ಪ್ರಕಾರ ಈಗ ಹೇಳ್ತಾ ಇರುವಂತದ್ದು, ವೀಕ್ಷಕರ ನೋಡಿ, ಬಹಳ ವ್ಯಾಲ್ಯೂ ಪಾಯಿಂಟ್ ಅನ್ನ ಎತ್ತಿದ್ದಾರೆ. 13 ಪಾಯಿಂಟ್ ಗಳನ್ನ ತೋರಿಸಿದ್ದಾರೆ. ಮೊದಲನೇ 1, 2, 3, 13 ಪಾಯಿಂಟ್ ತೋರಿಸ್ತಾರೆ. ಆದ್ರೆ ತಲೆಬುಡೆಯನ್ನ ಎತ್ತಿಕೊಂಡು ಬಂದಿದ್ದು ಯಾವ ಜಾಗ? ಅಲ್ಲಿ ಯಾಕೆ ಹಾಜರಾಗಿಲ್ಲ ಅಂತೇಳಿ ನಿಮ್ಮ ಪ್ರಶ್ನೆ. ಆ ಜಾಗ ಯಾಕೆ ಗುರುತಿಸಲಿಲ್ಲ? ಅದಕ್ಕೆ ಹೇಳ್ತಿರೋದು, ನೀವು ಯಾಕೆ ಇನ್ನೂ ಅದರ ಬಗ್ಗೆ ಪ್ರಶ್ನೆ ಎತ್ತಿಲ್ಲ? ನಮ್ಮನ್ನಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ಅವ್ರ ಹತ್ರ. ಅವ್ರಲ್ಲಿ ಮಾತಾಡೋದಕ್ಕೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ನ್ಯಾಯದ ವಿಚಾರದಲ್ಲೂ ಅಷ್ಟೇ, ಈ ಏನು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಇವರಿಗೆ, ನೀವು ಮಾಧ್ಯಮದವರು ಅವರ ಪರವಾಗಿ ಮಾತಾಡಿದ್ರೆ ನೀವು ದೇವರು, ಅವರ ವಿರುದ್ಧ ಮಾತಾಡಿದ್ರೆ ನಿಮ್ಮ ಹಿಂದ್ಗಡೆ ಒಂದು ಸೂಟ್ ಕೇಸ್ ಇದೆ, ನಿಮ್ಮ ಚಾನೆಲ್ ಸೂಟ್ ಕೇಸ್ ಬಕೆಟ್ ಈ ತರ ಎಲ್ಲ ಕಾಣಿಸ್ತಾನೆ ಇಲ್ಲ. ಅದೇ ಹೇಳ್ತಾ ಇರೋದು. ಇವರ ಲೆಕ್ಕದಲ್ಲಿ ನಿಮ್ಮ ಪರವಾಗಿ ಯಾವ ಅಧಿಕಾರಿ ಮಾತಾಡ್ತಾರೆ ಆ ವ್ಯಕ್ತಿ ದೇವರು, ಯಾವ ಜಡ್ಜ್ ಆದೇಶ ಕೊಡ್ತಾರೆ ಅವರು ದೇವರು, ಇಲ್ಲ ಅಂದ್ರೆ ಎಲ್ಲ ಸೂಟ್ ಕೇಸ್ ತಗೊಳ್ಳುವವರು ವೇದಿಕೆಯಲ್ಲೇ ಸುಪ್ರೀಂ ಕೋರ್ಟ್ ನ ಜಡ್ಜಿಗೆ ಕೂಡ ಬೈತಾರೆ. ಒಳ್ಳೆ ಪಾಯಿಂಟ್ ಹೇಳಿದಿರಿ. ಹಾಗಾದ್ರೆ ವಸಂತ ಗಿಳಿಯಾರ್ ಅವರು ಒಂದು ಮಾತು ಹೇಳ್ತಾರೆ. ಈ ಒಂದು ಅತ್ಯಾಚಾರ ಕೇಸಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಕೊಟ್ಟಂತ ಜಡ್ಜ್ ಬಗ್ಗೆ ನೀವು ವಸಂತ ಗಿಳಿಯಾರ್ ಆರೋಪ ಮಾಡಿದ್ರಲ್ಲ, ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವರು ಸೂಟ್ ಕೇಸ್ ತಗೊಂಡಿದ್ದಾರೆ. ಹಾಗಾದ್ರೆ ಇವ್ರು ಹೇಳಿದ್ದು ಸರಿ, ಅವ್ರು ಹೇಳಿದ್ದು ತಪ್ಪ? ಸರ್, ವಸಂತ ಗಿಳಿಯಾರ್ ಅವರು ಸ್ಟ್ರಿಂಗ್ ಆಪರೇಷನ್ ಮೂಲಕ ಆ ಸೌಜನ್ಯ ಪರ ಹೋರಾಟಗಾರರ ಅತಿ ಸಂಬಂಧಿಕ ವ್ಯಕ್ತಿಯೊಬ್ಬನ ಹೇಳಿಕೆಯನ್ನು ಉಲ್ಲೇಖಿಸಿ ಹೇಳಿದ್ದು. ಅವನೇ ಬಾಯಿಯಲ್ಲಿ, ನಿಮಗೆ ಈಗ ಬೇಕಾದ್ರೂ ಕಳಿಸ್ತೇನೆ ವಿಡಿಯೋ, ಸ್ವಂತವಾಗಿ ಅವನ ಬಾಯಲ್ಲಿ ಹೇಳಿದ್ದು, ಇಷ್ಟು ಕೋಟಿ ಖರ್ಚಾಗಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಸಮೇತ ಅಂತ ಸೇರಿಸಿ ಹೇಳಿರೋ ಮಾತನ್ನ ವಸಂತ ಗಿಳಿಯಾರ್ ಅವರು ಜನರ ಮುಂದೆ ಇಟ್ಟದ್ದು, ಮಾಧ್ಯಮದ ಮುಂದೆ ಇಟ್ಟದ್ದು. ಇಲ್ಲಿ ನೋಡಿ, ನೀವು ಲೆಕ್ಕ ಹಾಕೊಳ್ಳಿ. ಆ ವಿಚಾರ ಬಂತಲ್ಲ, ಆ ವಿಡಿಯೋ ಬಂತ, ಅವರಿಗೂ ವಿಚಾರ ದಾಖಲೆ ಇಟ್ಟುಕೊಂಡು ಮಾತಾಡೋರಿಗೆ ವ್ಯತ್ಯಾಸ ಇದುವೆ. ಗಿಳಿಯಾರ್ ಅವರು ಪ್ರತಿಯೊಂದು ದಾಖಲೆಯನ್ನು ಈ ಧರ್ಮಸ್ಥಳ ಗ್ರಾಮದಲ್ಲಿ ಅಧ್ಯಯನ ನಡೆಸಿ, ನಾನು ಮತ್ತೊಮ್ಮೆ ಹೇಳ್ತೇನೆ, ಅಧ್ಯಯನ ನಡೆಸಿ ನೋಡಿ. ಯಾರೋ ಒಬ್ಬ ಯೂಟ್ಯೂಬರ್ ನೆನ್ನೆ ಮೊನ್ನೆ ಹುಟ್ಟಿದವನು, ಒಬ್ಬ ಹಿರಿಯ ಪತ್ರಕರ್ತರೊಬ್ಬರಿಗೆ ಅವರ ಪತ್ರಿಕಾ ರಂಗದಲ್ಲಿ ಅವರ ಕೆಲಸಕ್ಕೆ ಇವನಿಗೆ ವಯಸ್ಸಾಗಿರಲ್ಲ, ಇವನು ಹೇಳ್ತಾನೆ ಅವರನ್ನು, ಅಂದ್ರೆ ಏನಾಗಿದೆ ಅಂದ್ರೆ ನೋಡಿ ಸರ್, ಅಲ್ಲಿ ನಾನೊಂದು ಸಿಂಪಲ್ ಆಗಿ ಒಂದ್ ನಿಮಿಷ. ಇವತ್ತು ನೀವು ನಮ್ಮನ್ನ ಏನಂತ ಕರೆದ್ರಿ? ಪತ್ರಕರ್ತರು ಅಂತ. ಅವನ್ನ ಕರಿತೀರ ಪತ್ರಕರ್ತ ಅಂತೇಳಿ? ಇಲ್ಲ ಕರೆಯಕ್ಕಾಗತ್ತಾ?
ನಾವು ಓದುವಂತ ಡಾಕ್ಯುಮೆಂಟ್ ಗಳನ್ನ ನಾವು ಓದ್ತಾನ, ನಾವು ಮಾಡುವಂತ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಕ್ಕಾಗತ್ತಾ? ಒಂದು ಸಲ ಹೇಳ್ತಾನೆ ನಮ್ಮ ಹತ್ರ ಎಲ್ಲಾ ದಾಖಲೆಗಳಿದೆ ಅಂತೇಳಿ, ಮತ್ತೊಂದ್ಸಲ ಹೇಳ್ತಾನೆ ಒಂದು 12 ವರ್ಷದ ವಿಡಿಯೋ ನೋಡ್ಕೊಂಡ್ ಬಂದೆ. ನೋಡಿ ಏನಾಗಿದೆ ಅಂದ್ರೆ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು ಸರ್, ಓಕೆ. ಇವತ್ತು ಪ್ರತಿಯೊಂದು ಜನ ಮಾತಾಡ್ಕೊಳ್ತಾ ಇರೋದು, ಕಮೆಂಟ್ಗಳು ಮಾಡ್ತಿರೋದು, ನಾವು ಏನೇ ಮಾಡಿದ್ರು ಕೂಡ ಪತ್ರಕರ್ತರು ಸೋಲ್ಡ್ ಔಟ್, ಧರ್ಮಸ್ಥಳಕ್ಕೆ ಇವರನ್ನ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಚಾನಲ್ ಅವರಿಗೆ ಸೂಟ್ ಕೇಸ್ಗಳು ಹೋಗಿದೆ ಅಂತೇಳಿ. ನಮಗೆ ಬೇಸರ ಆಗುತ್ತೆ ಒಬ್ಬ ಪ್ರಾಮಾಣಿಕ ಪತ್ರಕರ್ತನ ವಿಚಾರವಾಗಿ ಈ ತರ ಮಾತಾಡ್ತಾರಲ್ಲ ಅಂತೇಳಿ. ಅದಕ್ಕೆ ಬೇಸರ ಇಲ್ಲ. ನಿಮ್ಗಾಗ ಅನ್ಸುತ್ತಾ ಮಾಧ್ಯಮದವರಿಗೆ ದುಡ್ಡು ಹೋಗಿದೆ ಅಂತೇಳಿ? ಖಂಡಿತ ಇಲ್ಲ. ಈ ಮಾತು ಹೇಳಿದ್ರಲ್ಲ ನಿಮ್ಮ ಹೃದಯದ ಮಾತು ಸರ್, ಹೌದಾ? ಒಬ್ಬ ಪತ್ರಕರ್ತನಿಗೆ ಪ್ರಾಮಾಣಿಕವಾಗಿ ಇರುವವನಿಗೆ ಈ ತರ ಅಲಿಗೇಷನ್ ಹಾಕಿದಾಗ ಬೇಸರ ಆಗುತ್ತೆ ಅಂತ. ನಮ್ಮ ಗ್ರಾಮದ ರಿಕ್ಷಾ ಡ್ರೈವರ್ಗಳು ಹಾಗೆ, ನಮ್ಮ ಗ್ರಾಮದ ಜನರು ಹೀಗೆ, ನಮ್ಮ ಗ್ರಾಮದ ವ್ಯಾಪಾರಸ್ಥರು ಹಾಗೆ ಇಡೀ ಗ್ರಾಮಕ್ಕೆ ಹೇಳ್ತಿದಾರಲ್ಲ ಸರ್, ನಮ್ಗೆ ಎಷ್ಟು ಬೇಸರ ಆಗಬೇಡ? ನಮ್ಮ ರಿಕ್ಷಾ ಚಾಲಕರು ಹುಡುಗಿಯರನ್ನು ಎತ್ಕೊಂಡು ಹೋಗ್ತಾರಂತೆ, ನಮ್ಮ ಇದು ಅಂಗಡಿಯವರು ಲಾಡ್ಜಿನವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸರ್. ಪ್ರಾಮಾಣಿಕವಾಗಿ ಬೆಳಿಗ್ಗೆ ಮನೆಯಿಂದ ಹೊರಟು ಸಂಜೆ ಮನೆಗೆ ಮುಟ್ಟುವವರೆಗೆ ದುಡಿದು ಸಂಪಾದನೆ ಮಾಡುವ ವ್ಯಕ್ತಿಗೆ ಇದು ಬೇಸರ ಆಗೋದಿಲ್ವಾ ಸರ್? ಇದೇ ನಮ್ದು ಸರ್. ಇದಕ್ಕೆ ಇಷ್ಟು ದಿವಸ ಆಯ್ತಲ್ಲ, ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳು ಧರ್ಮಸ್ಥಳದಲ್ಲಿ ಬೀರು ಬಿಟ್ಟಿದೆ ಅಂದ್ರೆ ಮೇನ್ ಸ್ಟ್ರೀಮ್ ಅನ್ನು ಬಿಟ್ಟು ಹೇಳ್ತಾ ಇರೋದು ನಾನು. ಯೂಟ್ಯೂಬರ್ಗಳು ಮತ್ತೊಬ್ರು, ಈಗಲೂ ಒಬ್ರು ಬಂದ, ಅಲ್ಲಿ ಯಾರೋ ಒಬ್ಬ ಒಂದು ಯೂಟ್ಯೂಬರ್ ಬಂದ, ಇವರೆಲ್ಲ ಸೇಫ್ ಆಗಿಲ್ವಾ ಸರ್? ಯಾಕೆ ಹೇಳಿ? ಇದು ಧರ್ಮಸ್ಥಳ ಸರ್, ಇದು ಧರ್ಮಸ್ಥಳ. ಇಲ್ಲಿ ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಇಲ್ಲಿ ಮಾಡ್ತಾ ಉಂಟು. ಇವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಾ? ಅದರಿಂದ ದೊಡ್ಡ ದಾನ ಇಲ್ಲ. ಇಲ್ಲಿ ಬೇರೆ ರಾಜ್ಯದಿಂದ ಬಂದು ಸುಳ್ಳುಗಳನ್ನು ಪ್ರಚಾರ ಮಾಡಿಕೊಂಡು ಕೂಡ ಚಾನೆಲ್ನವರು ಹೋಗ್ತಾರೆ. ಅಷ್ಟು ಸಮಾಧಾನ ಈ ಗ್ರಾಮಸ್ಥರು ತಡೆದುಕೊಳ್ತಿದ್ದಾರೆ. ಕೇರಳದ ಒಬ್ಬ ಮುನಾಫ ಅಂತ ಹೇಳುವ ಲಾರಿ ಉಡಮ, ಅವನ ಹೆಸರು ಲಾರಿ ಉಡಮ ಮುನಾಫ, ಸಿರೂರಿನಲ್ಲಿ ಅವನ ಲಾರಿ ಮುಳುಗಿದೆ. ಆವಾಗಲೂ 2 ತಿಂಗಳು ಜನಗಳ ಮನಸ್ಸನ್ನು ಬೇರೆ ಕಡೆ ಮೇಲೆ ಕೋಟ್ಯಾಂತರ ದುಡ್ಡು ಮಾಡಿದ. ಈಗ ಈ ಕಾಡಲ್ಲದೆ ಬೇರೆ ಒಂದು ಕಾಡಿನಲ್ಲಿ ಅವ ಚಿತ್ರೀಕರಣ ಮಾಡಿ ಕೇರಳದಲ್ಲಿ ವಿಜೃಂಭಿಸುತ್ತಿದ್ದಾನೆ. ಕ್ಯಾಲಿಕೇಟ್ ಎಂಬಲ್ಲಿ ಅಲ್ಲಿ ಒಂದು ಆಫೀಸೇ ತೆರೆದಿದ್ದಾನೆ. ಏನೇನೋ ಬಿತ್ತರಿಸ್ತಾ ಇದ್ದಾನೆ. ಯಾರಿಂದ? ಇಲ್ಲಿಯ ಸುಳ್ಳು, ನಮ್ಮಲ್ಲಿ ಸಾಕ್ಷಿ ಇದೆ ಅಂತ ಹೇಳುವ ಸುಳ್ಳುಗೋರರಿಂದ ಅವರು ಅದನ್ನು ಮನನ ಮಾಡಿಕೊಂಡು ಅಲ್ಲಿ ಸುಳ್ಳು ಬಿತ್ತರಿಸ್ತಾ ಇದ್ದಾರೆ. ಅದಕ್ಕೆ ಯಾರು ಹೊಣೆ? ಅದಕ್ಕೆ ಇನ್ನೊಬ್ಬ ಕೇರಳದ ಹೇಳ್ತಾನೆ, ಕರ್ನಾಟಕ ಪೊಲೀಸ್ ಬಿಡಿ ಹೀಗೆ ಮಾಡಿದಾರೆ. ಅರ್ಥ ಎಂತದ್ದು? ಕರ್ನಾಟಕ ಪೊಲೀಸ್ ಹೀಗೆ ಮಾಡಿದೆ ಅಂದ್ರೆ ಯಾವುದಕ್ಕೂ ಅಲ್ಲ ಅಂತ. ಅದಕ್ಕೆ ಕರ್ನಾಟಕ ಪೊಲೀಸ್ ಎಚ್ಚರಿಸಿಕೊಳ್ಬೇಕು. ಆ ತಪ್ಪು ಸಂದೇಶ ಕೊಟ್ಟಂತ ಕೇರಳದ ಅವನಿಗಿನ್ನ ಗೊತ್ತಿಲ್ಲ. ಸಿಸಿಬಿನಲ್ಲಿ ಒಬ್ರು ಅಧಿಕಾರಿ ಇದ್ರು, ಕೋದಂಡರಾಮ ಅಂತೇಳಿ. ಇದೇ ಕೇರಳಾಗ ಹೋಗಿ ಅಲ್ಲಿ ಅಡಗಿ ಕೂದಂತ ಭಯೋತ್ಪಾದಕನನ್ನ ನುಗ್ಗಿ ಹೆಗಲ ಮೇಲೆ ಹಾಕೊಂಡ್ ಬಂದಿದ್ರು. ಇದು ಕರ್ನಾಟಕ ಪೊಲೀಸ್ ತಾಕತ್ತು. ಕರ್ನಾಟಕ ಪೊಲೀಸ್ ತಾಕತ್ ಬಗ್ಗೆ ಪಕ್ಕದ ರಾಜ್ಯದವರಿಗೆ ಗೊತ್ತಿಲ್ಲ. ಇಲ್ಲಿಂದ ನಮ್ಮ ರಾಜ್ಯದ ಪೊಲೀಸರು ಹೋಗಿ ಅಲ್ಲಿ ಕೇರಳದಲ್ಲಿ ಎಷ್ಟು ಜನ ಶಂಕಿತ ಉಗ್ರರನ್ನ ಎತ್ತಾಕೊಂಡ್ ಬಂದವರು ಅಂತೇಳಿ ಕೇರಳದವ್ರ ಕಡೆದು ನಾವು ಹೇಳ್ಸ್ಕೊಂತ ಅವಶ್ಯಕತೆ ಇಲ್ಲ ಕರ್ನಾಟಕ ಪೊಲೀಸ್ ಬಗ್ಗೆ. ಮೊಬೈಲ್ ನಲ್ಲಿ ಹಾಗೆ ಹೇಳಿದವನ ಚಿತ್ರಣವೂ ಇದೆ, ಅವ ಮಾತಾಡಿದ್ದು ಇದೆ. ಅದನ್ನು ನಾನು ಸಂಬಂಧಪಟ್ಟ ಅಧಿಕಾರಿಗಳು ನನ್ನಲ್ಲಿ ಕೇಳಿದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅವರ ಹತ್ರ ಕೇಳಲೇಬೇಕು. ಕರ್ನಾಟಕ ಪೊಲೀಸ್ಗೆ ಅವನ ಬಾಯಲ್ಲಿ ಇಲ್ಲಿ ಬಂದದ್ದು ಅಲೆಯೋ ಮಲಯಾಳಿ ಕುಟ್ಟಿಗಳೇ ಧರ್ಮಸ್ಥಳ ಹೋಗರದೆ ಅಂತ ಕೈ ಮುಗಿದು ಹೇಳ್ತಾನೆ ಅಲ್ಲಿ ನಿಂತುಕೊಂಡು, ಹಣೆ ಬರ ಕೆಟ್ಟವ. ಅದೇ ಮತ್ತೆ ಕರ್ನಾಟಕ ಅಂದ್ರೆ ಎನ್ಕ್ವೈರಿ ಇಲ್ವಾ ಅಂತ ಸರ್? ಅಲ್ಲ, ಇದೇ ಕೇರಳದಲ್ಲಿ ಪರವಾಗಿಲ್ಲ ನೋಡಿ, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರ ತರ ಇದೀವಿ. ಕೆಲವರು ಅದನ್ನ ಬೇರ್ಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇದೇ ಕೇರಳದಲ್ಲಿ ಫ್ಲಡ್ ಆದಾಗ, ಎಷ್ಟೋ ಡ್ಯಾಮ್ಗಳು ಹೊಡೆದೋದಾಗ ನಾವು ಮಾಧ್ಯಮದಲ್ಲಿ ನಿಂತ್ಕೊಂಡು ಎಷ್ಟೋ ಜನರಿಗೆ ಕರ್ನಾಟಕದಿಂದ ಲಾರಿ ಕಳಿಸ್ಕೊಟ್ಟಿದೀವಿ ಸರ್. ಅವ್ರಿಗೆ ಕೇರಳದವ್ರಿಗೆ ಗೊತ್ತಿದೆ. ಪರವಾಗಿಲ್ಲ, ನಮ್ಗೆ ಅದೇನು ಅವಶ್ಯಕತೆ ಇಲ್ಲ. ಅವ್ರು ಮಾಡೋರು ಮಾಡ್ತಾರೆ, ನಾವು ನಮ್ಮ ಕೆಲಸವನ್ನು ನಾವು ಮಾಡೋಣ. ಸರ್ ನಮಸ್ಕಾರ. ಈಗ ಇಲ್ಲೆಲ್ಲ ಎಷ್ಟು ಬೆಳವಣಿಗೆ ಆಗ್ತಾ ಇದೆ, ಸ್ಥಳೀಯರು ಏನ್ ಮಾಡ್ತಿದ್ದಾರೆ ಅನ್ನೋದೊಂದು ಪ್ರಶ್ನೆ. ಅಂದ್ರೆ ನಾನು ಪ್ರಚೋದನೆ ಮಾಡ್ತಾ ಇಲ್ಲ, ಪ್ರಚೋದನೆ ಮಾಡುವ ಉದ್ದೇಶವೂ ನನಗಿಲ್ಲ. ಸ್ಥಳೀಯರ ಮನಸ್ಥಿತಿ ಹೇಗಾಗಿದೆ ಅನ್ನೋದು ನನ್ನ ಪ್ರಶ್ನೆ. ಸರಿ, ನಾನು ಧರ್ಮಸ್ಥಳದಲ್ಲಿ 35 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಗ್ರಾಮಾಭಿವೃದ್ಧಿ ಯೋಜನೆಯ ಒಬ್ಬ ಹಿರಿಯ ಕಾರ್ಯಕರ್ತನಾಗಿ ನಾನು ಈಗ ನಿವೃತ್ತಿಯಾಗಿದ್ದೇನೆ. ಇವತ್ತು ನಿಮ್ಮದೇ ಚಾನಲ್ ಒಂದು ಸಂದರ್ಶನ ಆಯ್ತು, ಯಾರು ಮಾಲಗಿತ್ತಿ ಅಂತ ಹೇಳುವರ್ತು. ಬಹಳ ಚೆನ್ನಾಗಿ ಮಾತಾಡಿದ್ರಿ, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಅವರಿಗೆಲ್ಲ ಅಷ್ಟು ತಿಳಿದವರಿಗೆ ಕೂಡ ತಿಳುವಳಿಕೆ ಕೊರತೆ ಎಷ್ಟುಂಟು ಅಂತ ಅವರೊಂದು ಮಾತು ಹೇಳಿದ್ರು ಕೊನೆಯಲ್ಲಿ. ಧರ್ಮಸ್ಥಳಕ್ಕೆ ಬಂದ ಹುಂಡಿಯಿಂದ ಬಡ್ಡಿಗೆ ದುಡ್ಡು ಕೊಡ್ತಾರೆ ಅಂತ. ನಾವು ಯಾವುದೇ ಸಂಘದಲ್ಲಿ ಈಗ ನೀವು ಕೇಳಬಹುದು, ನಿಮಗೆ ಎಲ್ಲಿಂದ ದುಡ್ಡು ಬರುದು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಅದು ಬ್ಯಾಂಕಿನಿಂದ ನೇರವಾಗಿ ಸಂಘದ ಖಾತೆಗೆ ಹೋಗುದು, ಸಂಘದ ಖಾತೆಯಿಂದ ಸದಸ್ಯರಿಗೆ ಕೊಡುದು, ಬ್ಯಾಂಕ್ ವಿಧಿಸಿದ ಬಡ್ಡಿಯನ್ನು ಅವರು ಮರುಪಾವತಿ ಮಾಡುವಂತದ್ದು, ಬಡ್ಡಿ ಅಸಲು ಸಹಿತ ಅಂತ. ನಾಳೆ ಇಷ್ಟೊಬ್ಬ ಹಿರಿಯ ಅಧಿಕಾರಿಗೆ ಈ ಒಂದು ಸಣ್ಣ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಕಷ್ಟವಾ? ಎಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡಬಹುದು, ಅದರ ಬಡ್ಡಿ ಎಷ್ಟು, ಯಾವುದೇ ಸಂಘಕ್ಕೆ ಹೋಗಬಹುದು. ಅದು ಡಿಬೇಟ್ ಅಲ್ಲಿ ಮಾಲ್ಗತ್ತಿ ಅವರು ಹೇಳಿದ್ರು, ಅಧಿಕಾರಿ ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅಂತ. ಓಕೆ, ನಾನೀಗ ಹೇಳಿರುವಂತದ್ದು ಇವತ್ತಿನ ಸ್ಥಳೀಯರ ಮನಸ್ಥಿತಿ ಹೇಗಿದೆ ಅಂತ ಹೇಳಿ. ನೋಡಿ,
ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇದು ನಮ್ಮ ತಾಳ್ಮೆ. ಯಾಕಂದ್ರೆ ನಮಗೆ ಪ್ರತಿಯೊಬ್ಬರಿಗೂ ಒಂದು ನೋವಿದೆ ಹೃದಯದಲ್ಲಿ. ಯಾಕಂದ್ರೆ ಇಷ್ಟು ಹಸಿ ಹಸಿ ಸುಳ್ಳು ಹೇಳ್ತಾರಲ್ಲ, ಯಾಕೆ ಇದು ಸೌಜನ್ಯನ ಕೇಸಿಂದ ಹಿಡಿದು ಪ್ರತಿಯೊಂದು ಕೂಡ ಸುಳ್ಳು ಎಲ್ರಿಗೂ ಗೊತ್ತಾಗ್ತದೆ. ಈಗ ಉದಾಹರಣೆಗೆ ಮಾಧ್ಯಮದಲ್ಲಿ ಮೊನ್ನೆ ಚರ್ಚೆಗಳಾದವು, ಅದನ್ನು ತನಿಖೆ ನಡೆಸಿದ ಹಿರಿಯ ಅಧಿಕಾರಿಯವರೇ ಸತ್ಯ ಏನು ಅಂತ ಪ್ರಪಂಚಕ್ಕೆ ತಿಳಿಸಿದ್ರು. ಆದರೂ ಕೆಲವು ಜನ ಒಪ್ಪುದಿಲ್ಲ ಹೇಳಿದ್ರೆ ಇದೊಂದು ಮೂಢತನ ಅಂತ ಹೇಳಿದ್ರೆ ಮತ್ತೆ ಒಂದು ಟಾರ್ಗೆಟ್ ಅಂತ. ಮತ್ತೆ ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ, ಅದು ಸ್ಪಷ್ಟ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ನಾನು ಸ್ಪಷ್ಟ ಹೇಳ್ತೇನೆ, ಕೆಂಪು ಬಾವುಟದವರಿದ್ದಾರೆ, ಕೆಲವು ಹಸಿರು ಬಾವುಟದವರಿದ್ದಾರೆ, ಮತ್ತೆ ಇನ್ನು ಕೆಲವು ದುರ್ಬುದ್ಧಿ ಜೀವಿಗಳು ಅಂತ ಹೇಳೋರಿದ್ದಾರೆ. ಇವರೆಲ್ಲ ಸೇರಿಕೊಂಡು ಈಗ ಈ ಏನು ಇಲ್ಲೆಲ್ಲ ಚಿಲ್ಲರೆ ಪಿಲ್ಲರೆ ಜನರಿದ್ದಾರೆ, ನೀವು ಅವರನ್ನ ದುರ್ಬುದ್ಧಿ ಜೀವಿಗಳಂತೀರಿ, ಅವರು ನಿಮ್ಮನ್ನ ದುರ್ಬುದ್ಧಿ ಜೀವಿಗಳಂತೀರಿ. ಎಲ್ಲಿಗೆ ಹೋಗಿ ಮುಟ್ತಾ ಇದೆ? ನಮ್ಮ ತಾಳ್ಮೆ ಅಂತ ಹೇಳಿದ್ ನಾನು. ಈಗ ನಮಗೆ ಸರಿಯಾಗಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಗೊತ್ತಿದೆ ವಿಷಯಗಳನ್ನ. ನನಗೆ ಯಾವುದೇ ಒಂದೇನು, ನಾನಂತೂ ಈಗ ಸ್ಪಷ್ಟವಾಗಿ ಒಬ್ಬ ಫ್ರೀ ಮ್ಯಾನ್, ನಾನು ಯಾವುದನ್ನು ಹೇಳ್ಬಹುದು. ಆದ್ರೆ ಒಂದು ನ್ಯಾಯ ಬೇಕು ಪ್ರತಿಯೊಂದಕ್ಕೂ ಕೂಡ. ಈಗ ಉದಾಹರಣೆಗೆ ಇವತ್ತು SIT ತನಿಖೆ ಆಗ್ತಿದೆ, ನಾವೆಲ್ಲ ಸ್ವಾಗತಿಸಿದ್ದೇವೆ, ಅದನ್ನು ಯಾರು ಕೂಡ ವಿರೋಧ ಮಾಡಲಿಲ್ಲ. ಆಯ್ತು, ಎಲುಬು ಸಿಕ್ಕಿದ ಕೂಡಲೇ ದೊಡ್ಡ ಸಂಗತಿ ಏನಿಲ್ಲ, ತನಿಖೆ ಆಗಲಿ ಅಲ್ಲ. ಅದಕ್ಕೆ ಎಲುಬು ಸಿಕ್ಕಿದ್ದೇನು ಇವ್ರು ಹೇಳಿದ ಎಲುಬೆ ಆಗ್ತದಾ? ಆಗುದಿಲ್ಲ. ಬಟ್ ಹೆಂಗೆ ಹೇಳ್ತಾನೆ ಇದೇ ಜಾಗದಲ್ಲಿ ಹೂತಿಟ್ಟಿದೆ ಅಂತ, ಅದು ಅಪ್ರೂವ್ ಆಗುತ್ತಲ್ಲ ಅದು. ಅಲ್ಲ ಸಿಕ್ಕಿದ ಅಲ್ಲ, ಈಗ ಅವ ಹೇಳಿದ, ಅವನೇ ಹೂತಿದ್ದಾನಲ್ಲ. ಒಂದು ವೇಳೆ ಆಗಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಏನು ಬೇರೆ ಬೇರೆ ಕಾರಣಕ್ಕೆ ಮೃತ ಆಗುವಂತದ್ದಿದೆ. ಅದನ್ನು ಸರ್ಕಾರ ನಿಯಮ ಪ್ರಕಾರ ಪಂಚಾಯತ್ನವರು ಮತ್ತು ಇವರು ಏನು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಹೂಳ್ತಾರೆ. ಅದನ್ನು ಹೇಗೆ ನಮ್ಮ ಕ್ಷೇತ್ರದ ಮೇಲೆ ನೀವು ತಂದಿಡ್ತೀರಿ ಅಂತ ಕೇಳುದು ನಾನು ಅವರ ಹತ್ರ. ಯಾವ ಕ್ಷೇತ್ರದಲ್ಲಿ ಈ ತರದ ಘಟನೆಗಳು ಆಗುದಿಲ್ಲ, ಮರಣ ಆಗುದಿಲ್ಲ? ಅದು ಕೂಡ ಶಿವನ ಕ್ಷೇತ್ರದಲ್ಲಿ ಜಾಸ್ತಿ. ನೀವು ಕಾಶಿಗೆ ಹೋಗಿ ಅಥವಾ ಯಾವುದೇ ಶಿವಕ್ಷೇತ್ರದಲ್ಲಿ ಮಾನಸಿಕವಾಗಿ ನೊಂದವರು ಅವರ ಜೀವನವನ್ನ ಕೊನೆಯ ಕ್ಷಣವನ್ನ ಅವರು ಕಳೀಲಿಕ್ಕೆ ಇಚ್ಛೆ ಪಡ್ತಾರೆ. ಅಂತವ್ರು ಸಾಕಷ್ಟು ಮಂದಿ ಬರ್ತಾರೆ, ಮೋಕ್ಷ ಆ ರೀತಿಯ ಉದ್ದೇಶಕ್ಕೆ ಬರ್ತಾರೆ. ಮತ್ತೆ ನಾನು ಶತಸಿದ್ಧವಾಗಿ ಹೃದಯ ಮುಟ್ಟಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಪೂಜ್ಯರಾಗ್ಲಿ ಕ್ಷೇತ್ರ ಆಗ್ಲಿ ಇಂಥ ಒಂದು ಏನು ಅಮಾನವೀಯ ಘಟನೆಗಳಲ್ಲಿ ಕಿಂಚಿತ್ತು ಕೂಡ ಭಾಗಿಯಾಗುವುದಿಲ್ಲ ಅಂತೇಳಿ ನನಗೆ ಹೃದಯಪೂರ್ವಕವಾಗಿ ನಾನು ಹೇಳ್ತೇನೆ. ಯಾಕಂದ್ರೆ ನಾನು ಅವರ ಜೊತೆಯಲ್ಲಿ ಅನೇಕ ವರ್ಷಗಳ ಕೆಲಸ ಮಾಡಿದ್ದೇನೆ. ಅವ್ರು ಎಷ್ಟು ಪ್ರೀತಿ ಮಾಡ್ತಾರಂದ್ರೆ ಮನುಷ್ಯರನ್ನ, ನನಗೆ ಆಶ್ಚರ್ಯ ಆಗ್ತದೆ. ಇಷ್ಟು ಪ್ರೀತಿ ಇಷ್ಟು ದೊಡ್ಡ ವ್ಯಕ್ತಿಯಲ್ಲಿ ಇರ್ತಾರ ನೋಡುವ. ಅಷ್ಟು ದೊಡ್ಡ ವ್ಯಕ್ತಿ ಹೇಗೆ ಜನಸಾಮಾನ್ಯ ದೊಡ್ಡ ವ್ಯಕ್ತಿಯ ಮೇಲೆ ಇಂತ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆ ಒಂದ್ ದಿವಸ ಬನ್ನಿ ನಾನು ತನಿಖೆಗೆ ಸಿದ್ಧ ಅಂತ ಹೇಳಿದ್ರು, ತನಿಖೆ ಮಾಡ್ಲಿ ಅಂತ ಅವರು ಕೂಡ ತಿಳಿಸಿದ್ರು. ಒಂದು ಬರ್ಬೇಕಲ್ಲ, ಕ್ಷೇತ್ರ ಜನರ ಜೊತೆ ಮಾತಾಡ್ಬೇಕಲ್ಲ, ಮಾಧ್ಯಮದ ಮುಂದೆ ಬಂದು ಒಂದು ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡ್ಬೋದಿತ್ತಲ್ಲ. ಎಷ್ಟು ದಿನ ಮಾಡ್ಲಿಕ್ಕೆ ಆಗ್ತದ? ಒಂದು ದಿನ ಆದ್ರೂ ಮಾಡ್ಬೋದಿತ್ತಲ್ಲ ಅಂತ ತುಂಬಾ ಸಲ ಹೇಳಿದಾರಲ್ಲ. ಅವರ ನಿಲುವನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾಧ್ಯಮದಲ್ಲಿ ಅದು ಬಂದಿದೆ ಅನೇಕ ಸಲ. ಅವರು ಮೊನ್ನೆ ಕೂಡ ಅವರ ಪ್ರತಿನಿಧಿಯ ಮೂಲಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SIT ಅವರನ್ನ ವಿಚಾರಣೆಗೊಳಪಡಿಸಬೇಕು ಅಂದಾಗ ಹೋಗ್ತಾರ ಅವರು. ಅಲ್ಲ, ಅದು ಅವರಿಗೆ ಬಿಟ್ಟದ್ದು. ನಾನು ಅಲ್ಲ, ಒಬ್ಬರು ಸ್ಥಳೀಯರಾಗಿ ನಾನು ಹೇಳಲಿಕ್ಕೆ ಆಗ್ತದ? ಧರ್ಮಾಧಿಕಾರಿ ಅಂತ ನೀವು ಕರಿತೀರಿ, ಕಾವಂದ್ರ ಅಂತ ಕರಿತೀರಿ, ಅವರು ತನಿಖೆಗೆ ಹೋಗ್ತಾರ? ಅಲ್ಲ, ಅದನ್ನ ನಾನು ಹೇಳಲಿಕ್ಕೆ ಆಗ್ತದ ಹೇಳುದು ನಾನು. ಅದು ಅವರದ್ದಲ್ಲ ವಿಚ್ಚೆ ಅಲ್ವಾ? ಹಾಗಿರುವಾಗ 2013ರಲ್ಲಿ ನೇರವಾಗಿ ಎಲ್ಲವೂ ಅವರು ಹೇಳಿಬಿಟ್ಟಿದಾರಲ್ಲ. ಇದು ಯಾವ ಆಂಗಲ್ ಅಲ್ಲಿ ಬೇಕಾದ್ರೆ ತನಿಖೆ ಆಗಲಿ ಅಂತ ಹೇಳಿದವರೇ ಅಲ್ವಾ? CBIಗೆ ಕೊಟ್ಟದವರೇ ಅಲ್ವಾ? CID ಉನ್ನತ ತಂಡದವರು ಇದು ಮಾಡ್ಲಿಲ್ವಾ? ಇವರು ಬರೇ ನನ್ನ ಇದರ ಒಳಗೆ ಉಂಟು ಇದರ ಒಳಗೆ ಉಂಟು ಅಂತ ಮಾತ್ರ ತೋರಿಸಿದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಪೂಜ್ಯರಾದ ಎಲ್ಲವನ್ನು ತಿಳಿಸಿದರೆ ಪೂಜ್ಯತ ವ್ಯಕ್ತಿಗಳು ಒಮ್ಮೆ ತಾನೇ ಮಾತ್ರ ಹೇಳುವುದು ಎಲ್ಲವೂ ಸತ್ಯ. ಮತ್ತೆ ಈ ಸುಳ್ಳು ಹೇಳೋರಿಗೆ 10ಕ್ಕೆ 100, 100ಕ್ಕೆ 1000, 1000ಕ್ಕೆ ಲಕ್ಷ ಹೇಳಿ ಆಮೇಲೆ ಹುಚ್ಚರಾಗ್ತಾರೆ. ಹುಚ್ಚರಾಗಿ ಹುಚ್ಚು ಮುಂದೆ ಇವತ್ತು ಒಂದು ತಂಡ ಉಟ್ಕೊಂಡಿದೆ. ನಾಳೆ ಮತ್ತೆ ಒಂದ್ ನಿಮಿಷ ನೂರಾರು ಶವವನ್ನು ಊತಿದ್ದೇನೆ ಅಂತ ಹೇಳ್ತಾನೆ. ಅವನು ಒಬ್ಬನೇ ಊತಿದ್ದೇನೆ ಅಂತ ಹೇಳ್ತಾನೆ. ಈಗ 2-3 ಗೊಂಡವನ್ನೇ ತೆಗಿಲಿಕ್ಕೆ ಇಷ್ಟು ದಿನ ಬೇಕಾ? SIT ಅಧಿಕಾರಿಗಳು ಎಲ್ಲವೂ ಒಬ್ಬನಿಂದಲೇ ಮಾಡಿಸಬೇಕಾಗಿತ್ತು. ಯಾಕಂದ್ರೆ ಅವ ಬಲಾಢ್ಯನಲ್ವಾ, ಅವ ಭೀಮನಲ್ವಾ, ಅವ ಅನಾಮಿಕನಲ್ವಾ, ಎಲ್ಲವೂ ಅವನಿಂದಲೇ ಮಾಡಿಸಬಹುದಲ್ಲ. ನಾನು 100 ಶವವನ್ನು ನಾನು ಒಬ್ಬನೇ ಊತಿದ್ದೇನೆ, ಎತ್ತುಕೊಂಡು ಹೋಗಿದ್ದೇನೆ ಅಂತ ಹೇಳ್ತಾನಲ್ಲ. ಈ ಕ್ಷೇತ್ರಕ್ಕೆ ಹಾಳು ಹೆಸರು ಬರೆಸಲಿಕ್ಕೋಸ್ಕರ, ಈ ಗ್ರಾಮದ ಜನಗಳ ನಂಬಿಕೆಯನ್ನು ಹಾಳು ಮಾಡ್ಲಿಕ್ಕೋಸ್ಕರ, ಈ ಸಜ್ಜನರ ಮನಸ್ಸನ್ನು ಎಬ್ಬಿಸಿ ಹೇಳಲಿಕ್ಕೆ ಅವನು ಮಾಡುವಂತ ಇದಾದು ಒಳ್ಳೇದಾದು. ಸರ್, ಇವಾಗ ನೀವೇ ಹೇಳಿದಂತೆ ಪೊಲೀಸರು ತನಿಖೆ ಮಾಡಿದ್ರು, CID ಎಂಟ್ರಿ ಆಯ್ತು, CBI ಎಂಟ್ರಿ ಆಯ್ತು, ತನಿಖೆ ಮುಗೀತು. ಈಗ ಇರುವಂತ ವಿಚಾರ ಹಳೆಯದಲ್ಲ, ಆ ಕೇಸ್ದಲ್ಲ, ಇದು ಹೊಸ ಕೇಸ್ ಸೃಷ್ಟಿಯಾಗಿರೋದು. 100 ಶವಗಳನ್ನ ಹೂತಿಟ್ಟಿರೋದಾಗಿ ಒಂದು SIT ತನಿಖಾ ತಂಡ ಈಗ ಹುಟ್ಕೊಂಡಿರುವಂತದ್ದು. ಇವತ್ತು SIT ಅಂತ ಕೇಳ್ತಾರೆ, ನಾಳೆ ಮತ್ತೊಂದು ಅಂತ ಕೇಳ್ತಾರೆ, ನಾಡ್ದು ಇನ್ನೊಂದು ತಂಡ ಅಂತ ಕೇಳ್ತಾರೆ. ನಮಗೆ ಇದ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ರಿಪೋರ್ಟ್ ಬಂದ್ರೆ ಓಕೆ ಅಂತ ಹೇಳ್ಕೊಳ್ತಾರೆ. ಈ ತರದ್ದು ಚರ್ಚೆಗಳು ಆಗ್ತಾ ಇರುತ್ತೆ, ರಾತ್ರಿ ಆಗಿ ಬೆಳಗ್ಗೆ ಆಗೋದ್ರಲ್ಲಿ. ಸ್ಥಳೀಯ ಮಟ್ಟದಲ್ಲಿ ಏನಾಗುತ್ತೆ ನೋಡಿ, ಇದು ಹೇಳಿದ್ದು ಸತ್ಯ. ನೀವು SIT ತನಿಖೆ ಅವರಿಗೆ ಪೂರಕವಾಗಿ ಬರಲಿಲ್ಲ ಅಂದ್ರೆ ದಿವಸಕ್ಕೊಂದು ನಾಟಕ ಶುರುವಾಗ್ತದೆ. ಬುರುಡೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಅದು ಟುಸ್ಪಟಾಕಿ ಆಗ್ತಾ ಇದ್ದಂಗೆ ಒಬ್ಬ ಪತ್ರಿಕಾಗೋಷ್ಠಿ ಮಾಡ್ತಾನೆ, ಅವನೇ ಗಿರೀಶ್ ಮಠಣ್ಣ.
ಏನ್ ಪತ್ರಿಕಾಗೋಷ್ಠಿ ಅಂದ್ರೆ ಲೈವ್ ಬಿಡ್ತಾನೆ ಮೆಟ್ಟಣ್ಣನ ಮಟ್ಟಣ್ಣ ನಾವು ಅದು ನೋಡಿ ನೋಡಿ ಅವನು ಹೇಳ್ತಾನೆ ಅದು ಬುರುಡೆಗಳನ್ನು ಕಾಡು ಹಂದಿಗಳು ಬಂದು ತಿಂದಿರಬಹುದು, ನನ್ನದು ಕೂಡ ತೋಟದಲ್ಲಿ ಹಾಗೆ ಆಗಿದೆ. ಅಲ್ಲ ನಾನು ಹೇಳೋದು, ಅವನ ತೋಟದಲ್ಲಿ ಬುರುಡೆ ಊತವ್ರು ಯಾರು? ಅವನ ತೋಟಕ್ಕೆ ಹಂದಿ ಬಂದು ಬುರುಡೆ ತಗೊಂಡೋಯ್ತು ಅಂತ ಹೇಳಿದ್ನಲ್ಲ, ಅವನ ತೋಟದಲ್ಲಿ ಬುರುಡೆ ಊತವ್ರು ಯಾರಲ್ಲ? ಅವನ ತೋಟದಲ್ಲಿ ಯಾರು ಅವರೇ ನೀವು ಅದ್ರ ಬಗ್ಗೆ SIT ಮಾಡಿ ಅಂತ ಕೇಳ್ತೀರಾ? SIT ಮಾಡು ಅಂತ ಕೇಳೋದಲ್ಲ, ಅವನೇ ಹೇಳಿರುವಂತದಲ್ವಾ? ಇಲ್ಲಿ ಕೇಳ್ತೀರಾ SIT ಮಾಡಿ ಅಂತ ಕೇಳ್ತೀರಾ? ಅವ ಕೇಳಲಿಕ್ಕೆ ಅವನ ಹತ್ರ ನಾವು ಕೇಳಲಿಕ್ಕೆ ಅವ ಹುಚ್ಚ ಅಂತ ನಮಗೆ ಗೊತ್ತಾಗಿದೆ. ಅವನು ಹುಚ್ಚನೆ, ಅವನು ಇಲ್ಲಿ ಇಲ್ಲ ಅಂತ ಹೇಳುವಂತ ಸಮಯದಲ್ಲಿ ಅವನು ಹೇಳಿದ ಕಾಡಿನಲ್ಲಿ ಹಂದಿಗಳು ಮುಳ್ಳಂದಿ ವೆಜ್ ಬಿಡಿ ಅವನಿಗಿಲ್ಲ, ಹಂದಿಗಳು, ನರಿಗಳು, ನಂತರ ಎಂತ ಹೈನಗಳೆಲ್ಲ ತಗೊಂಡು ಹೋಗ್ತದೆ ಅಂತ ಹೇಳಿ ಹೇಳಿದ. ನಮಗೆ ತೋಟದಲ್ಲಿ, ನನ್ನ ತೋಟದಲ್ಲಿ ಹೀಗೆ ಆಗಿದೆ ಅಂತ ಹೇಳಿ ಅವನೇ ಹೇಳಿದಲ್ವಾ? ಅವನ ತೋಟದಲ್ಲಿ ಬುರುಡೆ ಊತವ್ರು ಯಾರು? ಅದನ್ನ ಕೇಳ್ಬೇಕು. ಅಲ್ಲ ಸರ್, ನೀವು ಕಂಪ್ಲೇಂಟ್ ಕೊಡ್ತೀರಾ ವಿಚಾರವಾಗಿ ತನಿಖೆ ಮಾಡಿ ಅಂತ? ಒಂದ್ ನಿಮಿಷ ಸರ್, ಹುಚ್ಚನಿಗೆ ಹುಚ್ಚನ ಪ್ರಶ್ನೆ ಗೊತ್ತುಂಟಲ್ಲ, ನಾವು ಮಾತಾಡಕ್ ಅಲ್ಲ, ಅವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡಕ್ಕಾಗತ್ತಾ? ಅವರಿಗೆ SIT ಬೇಡ, ಅವನ ಮಾತುಗಳೇ ಅವನಿಗೆ ಮುಳುವಾಗ್ತದೆ. ಅಂದ್ರೆ ಇವತ್ತು ಮಾತಾಡಿದ್ದಿಲ್ಲ, ಅವನು ಇಲ್ಲಿ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಒಂದು ಮಾತಾಡಿದ್ದ, ಒಂದು ಕೆಟ್ಟದಾಗಿ ನಮ್ಗೆ ಹೇಳಿಕೋದು ಇದಾಗ್ತದೆ ಬಿಡಿ. ಅದನ್ನು ನಾವು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಪ್ರಶ್ನೆ ಮಾಡಿದ್ವಿ ಅವನಿಗೆ. ಅವಾಗ ಹೀಗೆ ಪೊಲೀಸರು ಬಂದು ಕೂಡಲೇ ಎದೆಯೊಬ್ಬಿಸಿ ಹೇಳ್ದ, ನಾನು ಬರ್ತೇನೆ, ಒಬ್ಬನೇ ಬರ್ತೇನೆ, ಹಾಗೆ ಬರ್ತೇನೆ ಅಂತ. ಇವತ್ತಿನವರೆಗೂ ಪತ್ತೆ ಇಲ್ಲ, ಒಂದು ಪ್ರಮಾಣ ಮಾಡ್ತೇನೆ ಅಂತ ಹೇಳಿದವನು. ನಾವು ಈಗಲೂ ಕೇಳ್ತೇವೆ, ಇನ್ನು ಮಾಧ್ಯಮದ ಮೂಲಕ ಕೇಳ್ತೇವೆ, ಅವನು ಸಾಮೂಹಿಕ ವಿವಾಹದ ಬಗ್ಗೆ ಮಾತಾಡಿದ್ದು ಅವನ ಅನುಭವವ? ಯಾಕಂದ್ರೆ ಅವನು ಮದುವೆ ಆಗಿದ್ದಿಲ್ಲೇ, ಅವನ ಅನುಭವವನ್ನು ಹೇಳಿದ್ದ ಅವನು, ಅಥವಾ ಬೇರೆ ಯಾರಾದ್ರೂ ಅವನು ಹೇಳಿದ್ದ? ಅದು ಯಾವುದೂ ಕೊಡೋದಿಲ್ಲ. ಮಾತಿಗೆ ಸ್ಪಷ್ಟನೆ ಕೊಡುವವನು ಮಾತ್ರ ಮಾತನಾಡಲು ಯೋಗ್ಯ ಅಂತ ನನ್ನ ಭಾವನೆ. ಮಾತಿಗೆ ಸ್ಟ್ಯಾಂಡ್ ತಗೊಳ್ಬೇಕು, ಇದು ಬಿಟ್ಟು ಮಾತಾಡಿ ಬಿಡೋದಲ್ಲ. ವಿಡಿಯೋದ ಮೇಲೆ ನಂಬಿಕೆ ಇರುವವರು ಮೇನ್ ಸ್ಟ್ರೀಮ್ ಮೀಡಿಯಾ ನಂಬುದೇ ಇಲ್ಲ ಇವರು. ಯಾಕೆ ಹೇಳಿ? ಸತ್ಯ ಹೊರಗೆ ಬರ್ತದೆ. ಯಾರೇ ಆಗ್ಲಿ ಆಪಾದನೆ ಮಾಡುವವನು, ನ್ಯಾಯಕ್ಕಾಗಿ ಹೋರಾಟ ಮಾಡುವವನು, ಒಂದು ವಾದ ವಿವಾದದಲ್ಲಿ ಭಾಗವಹಿಸುವ ಕಿಂಚಿತ್ತಾದ್ರೂ ಧೈರ್ಯ ಬೇಕು ಅವನಿಗೆ. ಅದು ಭಾಗವಹಿಸೋದಿಲ್ಲ ಅವರು. ಯಾಕೆ ಭಾಗವಹಿಸೋದಿಲ್ಲ? ತಮ್ಮ ಬಂಡವಾಳ ಬಯಲಾಗ್ತದೆ ಅಂತ ಭಯನ? ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಭಯನ ಅಲ್ವಾ? ಹಾಗೆ ಸರ್, ಈಗ ಪ್ರಮುಖವಾಗಿ ಅಂತಿಮ ಘಟ್ಟಕ್ಕೆ ನಾವು ಕೂಡ ಬಂದಿದ್ದೀವಿ. ಅಂತಿಮ ಘಟ್ಟದಲ್ಲಿ ಈಗ ತನಿಖೆ ಕೂಡ ನಡೀತಾ ಇದೆ. ತಾವೇನ್ ಹೇಳೋದಕ್ಕೆ ಬಯಸ್ತೀರಿ? ಈಗ ನೋಡಿ, ನಾನು ಹೇಳಿಕೆ ಮಾಡೋದಿಲ್ಲ. ಈಗ ನಾನು ಹೇಳ್ತೇನೆ, SIT ಅವರು ಅವರನ್ನ ಯಾಕೆ ತನಿಖೆ ಮಾಡೋದಿಲ್ಲ? SIT ಇಷ್ಟೆಲ್ಲ ಒಂದು ವಿಷಯಗಳು ನಡೀತಾ ಇದೆ, ಇಷ್ಟೆಲ್ಲ ಆಪಾದನೆ ಬರ್ತುಂಟು, ಎಲ್ಲ ಬರ್ತುಂಟು. ಈಗ ಅವನು ಯಾರು ಆರೋಪಿ ಬಂದು ಏನು ಹೇಳಿದಾನೆ, ದೂರುದಾರ ಏನು ಹೇಳಿದಾನೆ, ಅವನನ್ನ SIT ತನಿಖೆ ಮಾಡ್ಬೇಕಲ್ಲ. ಇವನು ಹೇಳಿದನ್ನೆಲ್ಲ ನಂಬುವಂತದ್ಯಾ? ಇವನು ಹೇಳಿದಕ್ಕೆ ಕಸ್ಟಡಿಗೆ ತಕೊಳ್ಬೇಕು ಅವನನ್ನು, ಅದಾದ್ಮೇಲೆ ಅವನನ್ನು ಎನ್ಕ್ವೈರಿ ಮಾಡಬೇಕು. SIT ತಂದ ಏನು IPS ಲೆವೆಲ್ ಅಲ್ಲಿ ಇದ್ದಾರೆ ಪೊಲೀಸ್ ಅಧಿಕಾರಿಗಳು, ಅವರ ಮೇಲೆ ನಮ್ಗೆ ನಂಬಿಕೆ ಇದೆ. ನಾಳೆ ದಿವಸ ಒಂದು ದೇವಸ್ಥಾನ ಎದುರುಗಡೆ ಓದ್ತಿದ್ದಾನೆ ಅಂತ ಹೇಳ್ತಾನೆ ಸರ್. ಒಂದೇನು ಅಂತ ಹೇಳಿದ್ರೆ, ಈಗ SIT ಅವರು ಪೂರ್ಣ ಪ್ರಮಾಣದಲ್ಲಿ ಅವನೇನು ಹೇಳ್ತಾ ಇದ್ದಾನೆ ಅದನ್ನು ಮಾಡ್ತಾ ಇದ್ದಾರಲ್ವಾ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಈ ವಿಚಾರದ ಬಗ್ಗೆ SIT ತನಿಖೆ SITಗೆ ಹೋಗೋದಕ್ಕಿಂತ ಮುಂಚೆನೆ ವಿವಿಧ ಮಾಧ್ಯಮಗಳಲ್ಲೆಲ್ಲ ಮಾತಾಡಿದ್ರಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟನ್ ಅವರು, ಮತ್ತೆ ಜಯಂತ್ ಟಿ ಮೊನ್ನೆ ಕೂಡ ನೆನ್ನೆ ಕೂಡ ಕಂಪ್ಲೇಂಟ್. ಇವರನ್ನ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಯಾಕಂತ ಹೇಳಿದ್ರೆ ಇದ್ರ ಮುಂದೊಂದು ದಿನ ಮಾಡ್ತಾರೆ, ಅದಕ್ಕೂ ಬರ್ತಾರೆ SIT. ಸರ್, ಇವತ್ತು SIT ಅವರೇನು ಸುಮ್ಮನೆ ಕೂತಿಲ್ಲ, ಎಲ್ಲವನ್ನೂ ಕೂಡ ಗಮನಿಸ್ತಾರೆ. 15 ಶವ, 1 ಪಾಯಿಂಟ್ ಅಲ್ಲಿ 50 ಶವ, ಈ ತರ ಎಲ್ಲ ಮಾಹಿತಿ ಗೊತ್ತಿದ್ದವರು ಗ್ರಾಮಸ್ಥರಾಗಿ ನಾವು ಮಾನ್ಯ ಸರ್ಕಾರದಲ್ಲಿ ಕೇಳಿಕೊಳ್ತದೆ, ಅವ್ರದ್ದೆಲ್ಲರದು ತನಿಖೆ ಆಗಬೇಕು. ವಿನಾಕಾರಣ ನಾವು ಈ ತರ ಆಪಾದನೆ ಕೇಳಲಿಕ್ಕೆ ನಾವು ತಯಾರಿಲ್ಲ. ಪೂಜ್ಯರಾಗ್ಲಿ, ನಮ್ಮ ಕ್ಷೇತ್ರದ ಮಲಿನ ಮಾಡುವ ಇದು ನಾವು ಗ್ರಾಮಸ್ಥರಾಗಿ ಕೇಳಿ ಸಾಕಾಗಿದೆ. ಇನ್ನು ಅವ್ರದ್ದು ತನಿಖೆ ಆಗಬೇಕು. ಘನ ಸರ್ಕಾರದಲ್ಲಿ ನಮ್ಮದು ಮನವಿದೆ ಗ್ರಾಮಸ್ಥರಾಗಿ. ಸರ್, ಅವರನ್ನು ತನಿಖೆ ಮಾಡಿದ್ರೆ ಇವರೆಲ್ಲರ ಹಿಂದೆ ಯಾರಿದ್ದಾರೆ, ಯಾವ ಮಾಸ್ಟರ್ ಮೈಂಡ್ ಕೆಲಸ ಮಾಡ್ತಾ ಇದೆ, ಬೇರೆ ಪ್ರಕರಣಗಳಿಗೂ ಇದಕ್ಕೂ ಲಿಂಕ್ ಇದೆಯಾ, ಎಲ್ಲ ಹೊರಗಡೆ ಬರ್ತದೆ ಸರ್. ಸರ್ಕಾರಕ್ಕೂ ಕೂಡ ಇದೊಂದು ಒಳ್ಳೆ ರೀತಿಯ ಒಂದು ವ್ಯವಸ್ಥೆ ಆಗ್ತದೆ. ಕಾರಣ ಎಲ್ಲವನ್ನೂ ಒಂದೇ ಮುಗಿಸಿಬಿಡಬಹುದು. ಹಳೆಯ ಪ್ರಕರಣಗಳಿರ್ಬಹುದು, ಇದರ ಹಿಂದಿನ ಮಾಸ್ಟರ್ ಮೈಂಡ್ಗಳು ಎಲ್ಲ ಹೊರಗೆ ಬರ್ತಾರೆ. ಅವರು 3 ಜನರನ್ನು ಮೊದಲು ತನಿಖೆ ಮಾಡಲಿ SIT. ಕೊನೆಯದಾಗಿ ಹೇಳುವುದು ಏನಂದ್ರೆ, ನಾವು ಇದುವರೆಗೆ ಇದ್ದ ತಾಳ್ಮೆಯನ್ನು ಅವರು ಪರೀಕ್ಷೆ ಮಾಡಿದ್ದಾರೆ. ನಮ್ಮ ತಾಳ್ಮೆ ಮೀರ್ತಾ ಇದೆ. ಸರ್ಕಾರಕ್ಕೆ ನಮ್ಮ ಊರಿನವರದ್ದು ಒಂದೇ ಒತ್ತಾಯ, ಅವನನ್ನು ಬ್ರೈನ್ ಮ್ಯಾಪ್ ಮಾಡಬೇಕು. ಯಾರನ್ನ? ಭೀಮನನ್ನ. ಆಮೇಲೆ ನೋಡಿ, ಅವರ 5 ಜನರನ್ನು ಒಟ್ಟಿಗೆ ಕೂರಿಸಿ ಬ್ರೈನ್ ಮ್ಯಾಪ್ ಮಾಡಲೇಬೇಕು. ಇದರಲ್ಲಿ ಯಾರಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಹೋರಾಟ ಮಾಡ್ತಾರೆ ನೀವು ಈ ವಿಚಾರವಾಗಿ? ಹೋರಾಟಕ್ಕೆ ಇನ್ನು ಹೀಗೆ ಮುಂದುವರಿತಾ ಹೋದ್ರೆ ನಾಳೆ ಧರ್ಮಸ್ಥಳದ ಮಧ್ಯೆ ಒಂದು ಎಣೆ ಇದೆ ಅಂದ್ರೆ ಬಂದು ಅಗಿದೆಯಾ?
ಜೆಸಿಪಿ ಆಗಿದೆಯಾ? ನಾವು ಬಿಡುದಿಲ್ಲ, ಇನ್ನು ನಾವು ಬಿಡುದಿಲ್ಲ, ಇನ್ನು ನಾವು ಸುಮ್ಮನೆ ಇರುವುದೂ ಇಲ್ಲ. ಈಗ ಕಾಡಿಗೆ ಬಂದಿದೆಯಲ್ಲ ಜೆಸಿಪಿ, ಇನ್ನು ದೇವಸ್ಥಾನದ ಬಾಗಿಲಿಗೆ ಬರುದಿಲ್ಲ ಅಂತೇನು? ಇಷ್ಟು ಹೂತ್ರಲ್ಲ, 250 ಶವ ಹೂತದಕ್ಕೆ ರೆಕಾರ್ಡ್ ಇದೆ. ಪೊಲೀಸ್ ಪೋಸ್ಟ್ ಮಾರ್ಟಮ್ ಇದೆ, ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ಗವರ್ಮೆಂಟ್ನವರು, ಪಂಚಾಯತಿ ಸಾಕ್ಷಿ ಕೊಟ್ಟಿದೆ. ಇಷ್ಟು ಕೊಟ್ಟು ನಮ್ಮ ದುಡ್ಡನ್ನು ಫೋಲ್ ಮಾಡ್ತಾ ಇದ್ದಾರೆ, 24 ಜನರನ್ನು ಉಳಿಸ್ತಾ ಇದ್ದಾರೆ. ನೋಡಿ, ಇದಕ್ಕೆ ಮಾನ್ಯ ಗೃಹ ಸಚಿವರು ಕೂಡಲೇ ಇದರ ಬಗ್ಗೆ ಬಹಳ ಆಲೋಚನೆ ಮಾಡಿ ತೆಗಿಬೇಕು. ಯಾಕಂದ್ರೆ ನಮ್ಮ ಪರಿಸ್ಥಿತಿ, ನಾವು ತಾಳ್ಮೆಯಲ್ಲಿ ಇರುವವರು, ಇದನ್ನು ಇದು ಮಾಡಬೇಡ. ಕೂಡಲೇ ಈ ಜನಗಳ ಮನಸ್ಸಿಗೆ ಅಲ್ಲೋಲ ಕಲ್ಲೋಲ ಹೇಳಿಕೆಯನ್ನು ಕೊಟ್ಟು ಎಲ್ಲವನ್ನು ಹಾಳು ಮಾಡಿದ ಕಾರಣ ಕೂಡಲೇ ಅದು ಒಳ್ಳೆ ರೀತಿಯ ತನಿಖೆ ನಡೆಸಿ ಅದಕ್ಕೆ ಕಾರಣಕರ್ತರಾದ ಅವರನ್ನೆಲ್ಲರನ್ನು ಬಂಧಿಸಬೇಕು. ಇಲ್ಲದ್ರೆ ಮುಂದಿನದು ಏನೋ ಪರಿಸ್ಥಿತಿ ಮೀರಬಹುದು. ಹಾಗೆ ಆಗದಂತೆ ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ಸ್ಥಳೀಯರ ಜೊತೆ ಒಬ್ರು ಬೆಂಗಳೂರು ನಿವಾಸಿ ಕೂಡ ಬಂದಿದ್ದಾರೆ, ನಾನು ಮಾತಾಡ್ಬೇಕು ಅಂತಾರೆ. ಸರ್ ಹೇಳಿ, ಏನ್ ಅನ್ಸುತ್ತೆ ಇದೆಲ್ಲ ನೋಡಿದಾಗ? ಸರ್, ಇಲ್ಲಿ ನೋಡದೆ ಪಾಸ್ ಆಗ್ತಿದ್ವಿ, ಅದನ್ನೇ ನೋಡಿ ಜನ ನೋಡಿ ಮೀಡಿಯಾ ನೋಡಿ ನಾವೇ ನಿಲ್ಸಿದ್ವಿ. ಏನ್ ಎಲ್ಲ ದಿನ ಮೀಡಿಯಾ ನೋಡಿ ನೋಡಿ ನಮಗೂ ಬೇಜಾರಾಗ್ಬಿಟ್ಟಿದೆ. ಇವತ್ತು ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು, ಎಲ್ಲೂ ಏನು ಸಿಕ್ಕಿಲ್ಲ. ಸುಮ್ನೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಎಲ್ಲ ಇದ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಷ್ಟೇ ಅನ್ಸುತ್ತೆ. ಈಗ ಸಿಗಾಗಿದ್ರೆ ಯಾವಾಗ್ಲೂ ಸಿಗ್ಬೇಕಾಗಿತ್ತಲ್ವಾ? ಈಗ 13-14 ಪಾಯಿಂಟ್ ಮಾರ್ಕ್ ಮಾಡಿಸಿನೂ ಏನೂ ಸಿಕ್ಕಿಲ್ಲ ಅಂದ್ರೆ ಈಗ ಸುಮ್ನೆ ಬೇಕು ಇಂಟೆನ್ಷನಲಿ ಅವರು ಅಪಪ್ರಚಾರ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಂದಾನೇ ಅವರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನಮಗೂ ಒಂದು ಡೌಟ್ ಸ್ಟಾರ್ಟ್ ಆಗಿದೆ. ಸರ್, ಕಡೆದಾಗಿ ಕ್ವಿಕ್ ಆಗಿ 30 ಸೆಕೆಂಡ್, ಇಲ್ಲಿನ ಬೆಳವಣಿಗೆಯನ್ನ ನಿಮ್ಗೆ ಗಮನಿಸಿದಾಗ ನಿಮ್ಮ ಮನಸ್ಸಿಗೆ ಬಂದಂತ ಮೊದಲ ಥಾಟ್ ಏನು? ಸರ್, ನಮಗೆ ಬಂದು ನಾವು ಹೊಸಕೋಟೆ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗ ಅಂತ 35 ವರ್ಷದಿಂದ ಶ್ರೀ ಕ್ಷೇತ್ರಕ್ಕೆ ಸೇವೆ ಮಾಡ್ತಾ ಇದೀವಿ. ನಾವು ಪೂಜ್ಯರು ಮತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಆರಾಧ್ಯ ದೈವ. ಈ ಸ್ಥಳದಲ್ಲಿ ಕಾಲಿಟ್ಟು ಹೋಗಿದೀವಿ ಅಂದ್ರೆ ನಮ್ಗೆ ಏನು ನಾವು ಅನ್ಕೊಂಡಿದ್ದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಗೆ. ಅಂತ ಒಂದು ಧಾರ್ಮಿಕ ಕ್ಷೇತ್ರ ಇದು. ಆ ಕ್ಷೇತ್ರಕ್ಕೆ ಇಂತ ಒಂದು ಯಾವುದೇ 40 ವರ್ಷಗಳಿಂದ ಪೂಜ್ಯರು ಒಂದು ಸೇವೆ ಮಾಡ್ತಾ ಇರೋದು ಯಾವ್ದು ಎಷ್ಟೋ ಮಹಾ ಇದೆ. ವಿದ್ಯಾದಾನ ಆಗಿರ್ಬೋದು, ಜನಜಾಗೃತಿ ವೇದಿಕೆ ಆಗಿರ್ಬೋದು, ವಿಪತ್ತು ಇರ್ಬೋದು, ಇವೆಲ್ಲ ಸೇವೆಗಳು ಮಾಡ್ತಿದ್ದಾರೆ. ಆದ್ರೆ ಇಷ್ಟನ್ನು ಮೀರಿ ಅವರ ಬಗ್ಗೆ ಒಂದು ಅಪಪ್ರಚಾರ ಮಾಡ್ತಾ ಇದಾರಲ್ವಾ, ಇವರ ಸೇವೆಗಳು ಸತ್ಯವಾಗಿದೆ. ಅವರು ಮಾಡ್ತಾ ಇರೋ ಅಪಪ್ರಚಾರಗಳಿದೆಯಲ್ಲ, ಅದು ಸತ್ಯನೋ ಸುಳ್ಳು ಅಂತ ಕೂಡ ಯಾರು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಅಂತ ಒಂದು ಕ್ಷೇತ್ರದ ಬಗ್ಗೆ ಈಗ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಸಾರ್ವಜನಿಕರು ಇನ್ನು ದನಿ ಎತ್ತಿಲ್ಲ. ಯಾಕೆ ಎತ್ತಿಲ್ಲ? ಅದು ನಮಗ್ ನೋವಾಗ್ತಾರ ವಿಚಾರ. ಆದ್ರೂ ಹೇಳ್ತೀವಿ ಕೇಳಿ, ಕ್ಷೇತ್ರದಲ್ಲಿ ಶ್ರೀ ಧರ್ಮಸ್ಥಳದಲ್ಲಿ ಆತರ ಇದ್ರೆ 35 ವರ್ಷ 40 ವರ್ಷ, ನನ್ನ ವಯಸ್ಸಿಗೆ 42 ವರ್ಷ, ನಾನು 30 ವರ್ಷದಿಂದ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ನಾನು ಪೂಜ್ಯರಲ್ಲಿ ಆಶೀರ್ವಾದ ತಗೊಂಡು ನಾವು ಒಂದು ಬಳಗ ಮಾಡ್ಕೊಂಡಿದೀವಿ. ಹೊಸಕೋಟೆನಲ್ಲಿ ಕೂಡ ನಾವು ಸೇವೆ ಮಾಡ್ತೀವಿ ಈ ಕ್ಷೇತ್ರದ ಹೆಸರಲ್ಲಿ. ಆದ್ರೆ ಇವ್ರು ಇಲ್ಲಿ ನಾವು ಹೇಳ್ತಿರೋದಿಷ್ಟೇ, ಈ ಕ್ಷೇತ್ರಕ್ಕೆ ಜನಕ್ಕೆ ಇಷ್ಟು ನೋವಾಗಿದೆ ಅಂದ್ಮೇಲೆ 40 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರದಲ್ಲೂ ಪೂಜ್ಯರಿದ್ದಾರೆ. ಅವರು 18 ವರ್ಷದ ಹುಡುಗಿನ ತಗೊಂಡೋಗಿ ಆಗ್ತಾರೆ ಅಂತ ಒಂದು ವಿಡಿಯೋದಲ್ಲಿ ನಾನು ಕೇಳಿದೀನಿ. ಬಟ್ ಇದ್ರ ಬಗ್ಗೆ ಜನ ಎಚ್ಚೆತ್ಕೋಬೇಕಲ್ವಾ? ಈಗ ಒಂದ್ ನಿಮಿಷ ಮುಗಿತು. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಉಂಟು. ಈಗ ನೀವಾಗ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಕರ್ನಾಟಕ ಪೊಲೀಸರ ಬಗ್ಗೆ ಹೇಳಿದ್ರಿ ನೀವು. ಈ ಯಾರಿದ್ದಾರೆ ಈಗ ಅವರು ಮೊನ್ನೆಯಿಂದ ಮಾತಾಡ್ತಿದಾರಲ್ಲ, ಅವರು ಪ್ರತಿಯೊಂದು ವೇದಿಕೆಯಲ್ಲೂ ಕರ್ನಾಟಕ ಪೊಲೀಸರಿಗೆ ಆ ರೀತಿ ಬಾಯಿಗೆ ಬಂದಾಗ ಬೈತಿದ್ದಾರೆ, ಬೇಡದ ಶಬ್ದಗಳಲ್ಲಿ ಬೈತಿದ್ದಾರೆ. ಅವರು ಅದೇ ಸರ್, ಒಂದ್ ನಿಮಿಷ, ಅವರು ಕೂಡ 6 ತಿಂಗಳು ಅದೇ ಇಲಾಖೆ ಅನ್ನೋದ ತಿನ್ನಂತ ವ್ಯಕ್ತಿ. ಬಿಡಿ, ಮಾತಾಡಕ್ ಹೋಗ್ಬೇಡಿ. ಓಕೆ, ಒಂದ್ ನಿಮಿಷ ಸರ್. ಹೇಳ್ತಿದ್ದ ಅವನು ಸರ್, ಇಲಾಖೆ ಕೊಡೋದು ಅನಾನೇ ಸರ್, ಪೊಲೀಸ್ ಇಲಾಖೆಯಿಂದ ಅವನು 6 ತಿಂಗಳು. ಬಿಡಿ ಸರ್. ಈಗ ಕಡೆಯದಾಗಿ ಒಂದ್ ನಿಮಿಷ ಸರ್, ಟೈಮ್ ಆಯ್ತು, ದಯವಿಟ್ಟು ಕ್ಷಮೆ ಇರಲಿ, ದಯವಿಟ್ಟು ಕ್ಷಮೆ ಇರಲಿ ಸರ್. ಕಡೆಯದಾಗಿ ಹಿರಿಯರನ್ನ ಕಡೆಯದಾಗಿ ಒಂದು ಪ್ರಶ್ನೆ ಮಾಡಿ ನಾನು ಈಗ ಚರ್ಚಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅಣ್ಣಪ್ಪ ಸ್ವಾಮಿ ಸುಮ್ನೆ ಕೂತಿದಾರ? ಇಲ್ಲ, ಎಲ್ಲವನ್ನು ಅಣ್ಣಪ್ಪ ಸ್ವಾಮಿ ಕಣ್ಣು ಮುಚ್ಚಿ ನೋಡ್ತಾ ಇದ್ದಾರೆ. ಕಣ್ಣು ಬಿಡ್ಬೇಕಂತಿಲ್ಲ ಅವರು. ಬಟ್ ಬಿಟ್ರೆ ಇವರಿಲ್ಲ. ಯಾವಾಗ ಇವನು ಮಾಡಿದ ಕರ್ಮ ಮುಗಿಬೇಕಷ್ಟೇ. ಅವನ ಜೀವನದಲ್ಲಿ ಸಡನ್ ಅವನಿಗೆ ಶಿಕ್ಷೆ ಆಗಲ್ಲ. ಯಾಕಂದ್ರೆ ಸಡನ್ ಶಿಕ್ಷೆ ಆದ್ರೆ ಅವನು ಯಾರು ಅಂತ ಹೆಸರಲ್ಲಿ ಆಮೇಲೆ ನಿಮ್ಮನ್ನ ಅದನ್ನೇ ಕಟ್ ಮಾಡ್ಬಿಟ್ಟು ಅದಕ್ಕೆ ಏನೇನೋ ಎಡಿಟ್ ಮಾಡಕ್ ಬಿಡ್ತಾರೆ ಎಲ್ಲ. ಅವ್ರು ಯಾರ್ಯಾರು ಇದ್ದಾರೆ, ಈಗ ಮಟ್ಟಣ್ಣ ಇದ್ದಾನೆ, ತಿಮ್ಮರೋಡ್ ಇದ್ದಾರೆ, ಸಮೀರ್ ಇದ್ದಾನೆ, ಇನ್ನೊಬ್ಬ ಜಯಂತ ಗುದ್ದೆ ಜಯ ಅಂತ ಕರಿತೇವೆ ನಾವು, ಅವನಿದ್ದಾರೆ. ಇವರೆಲ್ಲ ಬೇಡದನ್ನೇ ಸೋಮನಾಥ ನಾಯ್ಕ ಮೂಲಕ ಈಗ ಅವನು ಇದ್ದವರದ್ದೆಲ್ಲ ಹೆಸರು ಹೇಳ್ತಾನೆ. ಸೋಮನಾಥ ನಾಯ್ಕ ಅನ್ನೋ ಯಾವುದು ಆ ಸಬ್ಜೆಕ್ಟ್ ನಮಗೆ ಬೇಡ, ನೀವು ಕೇಳಿದ್ರೆ. ಆದ್ರೂ ನಾನು ಹೇಳ್ತೇನೆ ಸೌಜನ್ಯನ ಬಗ್ಗೆ ಊರಿನವರಿಗೆಲ್ಲ ಹೇಳ್ತಾನವ. ನಾನು ಹೇಳ್ತೇನೆ ಅವನೇ ಕದ್ದು ಅವಳನ್ನು ರೇಪ್ ಮಾಡಿಸಿದ್ದಾನೆ ಅಂತ. ಆ ವಿಚಾರ ಇರ್ಲಿ, ಪರವಾಗಿಲ್ಲ. ನಮ್ಮ ಅಣ್ಣಪ್ಪ ಸ್ವಾಮಿ ಸುಮ್ಮನಿದಾರಂತ. ಅಣ್ಣಪ್ಪ ಸ್ವಾಮಿಯ ಮಹಿಮೆ ತಿಳಿದವರಿಗೆ, ಅಣ್ಣಪ್ಪ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸುವವರಿಗೆ ಅಣ್ಣಪ್ಪ ಸ್ವಾಮಿಯ ಮಹಿಮೆ ಗೊತ್ತಿದೆ. ಅಣ್ಣಪ್ಪ ಸ್ವಾಮಿ ಸುಮ್ನಿಲ್ಲ. ಇಲ್ಲಿ ನೋಡಿ ಸೇರಿದಾರಲ್ಲ, ಇವರೆಲ್ಲ ವ್ಯಗ್ರ ರೂಪಕ್ಕೆ ಬರೋದು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ತಾಳ್ಮೆ 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 ಅಂತಿದ್ದವ್ರು ಇವತ್ತು ವ್ಯಗ್ರ ರೂಪಕ್ಕೆ ಬರಬೇಕಾದ್ರೆ ಅಣ್ಣಪ್ಪನೇ ನಮ್ಮ ನಾಲಿಗೆಯಲ್ಲಿದ್ದಾನೆ ಅಂತ ಹಿಡಿದು ಮುಂದೆ ಹೋಗ್ತೇವೆ ನಾವು. ಅಣ್ಣಪ್ಪನೇ ನಮ್ಮ ರೆಟ್ಟೆಯಲ್ಲಿದ್ದಾನೆ, ಅಣ್ಣಪ್ಪನೇ ನಮಗೆ ಶಕ್ತಿ ಕೊಡ್ತಾ ಇದ್ದಾನೆ ಅಂತ ಮುಂದೆ ಹೋಗ್ತೇವೆ. ನೋಡುವ ಅಣ್ಣಪ್ಪನ ಶಕ್ತಿ ಏನು ಅಂತ ತೋರಿಸ್ತೇವೆ ನಾವು. ಓಕೆ, ಅಂತಿಮ ಘಟ್ಟಕ್ಕೆ ಬಂದು ನಾವು ತಲುಪಿ ಆಗಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮದು ಯಾವುದು ಒನ್ ಸೈಡೆಡ್ ಅಲ್ಲ. ನಾವು ಪ್ರತಿಯೊಬ್ಬರನ್ನು ಕೂಡ ಮಾತಾಡ್ಸ್ತೀವಿ. ನಾವು ಅವರನ್ನ ಮಾತಾಡ್ಸಿಲ್ಲ, ಇವರನ್ನ ಮಾತಾಡ್ಸಿದ್ವಿ. ಇವರನ್ನ ಮಾತಾಡ್ಸದ್ಮೇಲೆ ಅವರನ್ನ
ಅವರನ್ನ ಮಾತಾಡ್ತಿಲ್ಲ ಅಂತ ಆಗಬಾರ್ದು. ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹಿಸ್ತೀವಿ. ಆದ್ರೆ ನಮಗೆ ಅಂತಿಮವಾಗಿ ಬೇಕಿರುವಂತದ್ದು ಯಾವ ಆರೋಪ ಸತ್ಯ, ಯಾವ ಆರೋಪ ಸುಳ್ಳು ಅನ್ನೋದು ಮಾತ್ರ ನಮಗೆ ಬೇಕಾಗಿರೋದು. ಆ ಒಂದು ಅಂತಿಮ ವರದಿಯನ್ನ ಇಟ್ಟುಕೊಂಡು ನಾವು ಮಾತನ್ನ ಕೂಡ ಶುರು ಮಾಡ್ತೀವಿ ಅಂತ ಹೇಳುವ ಮೂಲಕ ಕ್ಷೇತ್ರ ಪಾಲಕನಾಗಿರುವ ಅಣ್ಣಪ್ಪ ಸ್ವಾಮಿ ಇದೆಲ್ಲದಕ್ಕೂ ಕೂಡ ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗಿ ಎಂದು ಫುಲ್ ಸ್ಟಾಪ್ ಇಡ್ತಾನೆ ಅಂತೇಳಿ ಸ್ಥಳೀಯರಲ್ಲಿ ಒಂದು ವಿಶ್ವಾಸ ಕೂಡ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು.